ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನಮೋ ಭಗವತೆ ತಸ್ಮೈ ಹಯಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ಶ್ರೀಮದ್ ರಾಮ ಕಥಾಮಿಮಾಂ. ಶ್ರೀಮನ್ ರಾಮಾಯಣದ ಯುದ್ಧಕಾಂಡದ ಈ ಪ್ರಸಂಗದೊಳಗೆ ಇಂದ್ರಜಿತ್ ತಾನು ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡಿದ. ಆಗ ರಾಮದೇವರು ಗರುಡನನ್ನು ಸ್ಮರಣೆ ಮಾಡಿ ಆ ಸರ್ಪಾಸ್ತ್ರದಿಂದ ಮುಕ್ತರನ್ನಾಗಿ ಮಾಡಿದರು ಎಂಬುದಾಗಿ ನಿನ್ನೆ ದಿನ ಕೇಳಿತ್ತು. ಇಲ್ಲಿ ಒಂದು ವಿಶೇಷವಾದ ವಿಚಾರವನ್ನು ತಿಳಿಸಿಕೊಡ್ತಾರೆ. ನಿಜವಾಗಿ ಸಾಧನೆ ಮಾಡಬೇಕು ಎನ್ನುವ ಹಂಬಲ ತುಮುಲ ಇತ್ತು ಅಂತಾದರೆ ದೇವರ ಸನಿಹದೊಳಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು. ಪ್ರಮೋಷನ್ ಬೇಕಾಗಿದೆ ಅಂತಂದಮೇಲೆ ನಾವು ಲೆಟರ್ ಕೊಡ್ತಾನೇ ಇರಬೇಕು, ಹೇಳ್ತಾನೇ ಇರಬೇಕು. ಅದು ಯಾವಾಗ ಪ್ರಮೋಟ್ ಮಾಡ್ತಾರೆ, ಆದರೆ ನಾವು ಅಪ್ಲಿಕೇಶನ್ ಹಾಕ್ತಾನೇ ಇರಬೇಕು. ಹಾಗೆ ಕೆಲವೊಮ್ಮೇನಾಗುತ್ತೆ, ಉಳಿದೆಲ್ಲ ವಿಷಯದೊಳಗೂ ನಾವು ಅಗ್ರೆಸಿವ್ ಆಗ್ಬೋದು, ಸಾಧನೆ ವಿಷಯದೊಳಗೆ ಡಿಗ್ರೇಡ್ ಆಗಿಬಿಡ್ತೇವೆ, ಹಿಂದೆ ಹೆಜ್ಜೆ ಹಾಕಿಬಿಡುತ್ತೆ. ನಮ್ಗೆ ಭಜನೆ ಮಾಡೋದಷ್ಟೇ ನಮ್ಮ ಯೋಗ್ಯತೆ ಅದ, ಉಪನ್ಯಾಸ ಅದೆಲ್ಲ ಅವ್ರಿಗೆ ಬಿಟ್ಟಿವಿ. ನಾವು ಉಪನ್ಯಾಸಕ್ಕಷ್ಟು ಸಮೃದ್ಧವಾಗಿ ಹೋಗ್ತೀವಿ, ಪಾಠ ಗೀಟ ಏನದಲ್ಲ ಅವ್ರು ಹೋಗ್ತಾರೆ. ನಮಗೆ ಏನು ನಮ್ಮ ಯೋಗ್ಯತೆ ಅಲ್ಲ. ನಮ್ಮ ಯೋಗ್ಯತೆ ಏನದ ಗೊತ್ತಾಗಿದ್ದರೆ ನಾವು ಇಲ್ಲಿರ್ತಿದ್ದಿಲ್ಲ, ಅಪರೋಕ್ಷ ಜ್ಞಾನಿಗಳಾಗಿರ್ತಿದ್ದು. ಯಾವ ಕ್ಷಣದೊಳಗೆ ಅಪರೋಕ್ಷ ಜ್ಞಾನವಾಗತ್ತೆ ಅದೇ ಕ್ಷಣದೊಳಗೆ ನಮ್ಮ ಯೋಗ್ಯತೆ, ನಮ್ಮ ಸ್ವರೂಪ ಜ್ಞಾನವಾಗೋದು ಜೊತೆಗೆ ಆಗತ್ತೆ ಏಕಕಾಲಕ್ಕೆ. ಹಾಗಾಗಿ ನಮ್ಮ ಯೋಗ್ಯತೆ ಏನದ ನಮಗೆ ಗೊತ್ತಿಲ್ಲ ಅಂದಮೇಲೆ ನಾವು ನಮ್ಮ ಯೋಗ್ಯತೆ ಇದ್ರೆ ಆಗತ್ತೆ, ದೇವರ ಪ್ರೇರಣೆ ಇದ್ರೆ ಆಗತ್ತೆ, ದೇವರ ಇಚ್ಛೆ ಇದ್ರೆ ಆಗತ್ತೆ. ಇದೆಲ್ಲ ಏನದ ಪಲಾಯನ ಮಾಡುವವರಿಗೆ ಬಹಳ ಸೂಕ್ತವಾದಂಥ ವಿಚಾರಗಳಿವೆಲ್ಲ. ನಮಗೆ ಸಾಧನೆ ಬೇಡ ಅಂತ ಹೇಳಲಿಕ್ಕೆ ಮನಸ್ಸಿಲ್ಲ, ಯಾಕಂದ್ರೆ 10 ಮಂದಿ ನಮಗೆ ಬೈತಾರೆ. ಹಾಗಾದ್ರೆ ಮಾಡಲಿಕ್ಕೆ ಇಷ್ಟ ಇಲ್ಲ ಸ್ವಯಂ. ಅದಕ್ಕೇನು ಸುಲಭವಾದ ಉಪಾಯ ಅಂತಂದ್ರೆ ನಮ್ಮ ಯೋಗ್ಯತಾ, ದೇವರ ಇಚ್ಛಾ, ದೇವರ ಪ್ರೇರಣೆ. ಯಾಕೆ ಇವು ಲಗ ಹೊಡೆದ್ರೆ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ದೇವರ ಇಚ್ಛೆ ಏನದ ಗೊತ್ತಿಲ್ಲ, ದೇವರ ಪ್ರೇರಣೆ ಏನದ ಗೊತ್ತಿಲ್ಲ, ನಮ್ಮ ಸ್ವರೂಪ ಯೋಗ್ಯತಾ ಏನದ ಗೊತ್ತಿಲ್ಲ. ಇದು ತಪ್ಪಿಸಿಕೊಳ್ಳುವುದಕ್ಕೆ ಸೂಕ್ತವಾದ ಮಾರ್ಗ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ ನಾವು ಅಪ್ಲಿಕೇಶನ್ ಹಾಕ್ತಾ ಇರಬೇಕು. ಈಗ ನಿಜವಾಗಿಯೂ ಗರುಡ ದೇವರಿಗೆ ಭೂಮಿಯೊಳಗೆ ಅವತಾರವನ್ನು ಮಾಡುವ ಯೋಗ್ಯತೆಯೇ ಇಲ್ಲ, ಅರ್ಥಾತ್ ಅವರಿಗೆ ಪ್ರವೇಶನೇ ಇಲ್ಲ. ಅವರು ಭೂಮಿ ಮೇಲೆ ಅವತಾರವನ್ನು ಮಾಡುವುದಿಲ್ಲ. ತಮ್ಮ ಇಚ್ಛೆಯಿಂದ ಬ್ರಹ್ಮದೇವರು ಗರುಡ ದೇವರು ಏನಾದರೂ ನಾವು ಭೂಮಿ ಮೇಲೆ ಬರುವುದಿಲ್ಲಪ್ಪ ಅಂತೇಳಿ ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ದೇವರ ಸೇವೆ ಮಾಡಬೇಕಲ್ಲ, ದೇವರ ಸೇವೆ ಮಾಡಬೇಕಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ರು, ಹಿಂದೆಂದೋ ಹಾಕಿದ್ದರು. ಏನಂತೆ, ಸ್ವಾಮಿ ನಾನು ನಿನ್ನ ಸೇವೆಯನ್ನು ಮಾಡಬೇಕು. ಎಷ್ಟು ದಿವಸ ನಾವು ವಾಹಕನಾಗೇ ಇರಲಿ, ಕೊನೆಗೆ ತನಕ ನನ್ನ ಡ್ರೈವರ್ ಅಂತೇ ಗುರುತಿಸ್ತಾರೆ ಹೊರತು ನನ್ನ ಪರಾಕ್ರಮ, ನನ್ನ ಸಾಮರ್ಥ್ಯ, ನನ್ನ ಶಕ್ತಿ ಇದನ್ನು ಯಾರು ಗುರುತಿಸ್ಬೇಕು? ಯಾರೋ ನಿನ್ನ ಒಂದು ವಿಶಿಷ್ಟವಾದ ಸೇವೆಯನ್ನು ಏನು ಮಾಡ್ಬೇಕು? ನಾನು ದಿವ್ಯವಾದ ಸೇವೆ ನಾನು ಮಾಡಬೇಕು ಅಂತ ಅವರು ಪತ್ರ ಬರೆದು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡದ್ದಕ್ಕಾಗಿ ದೇವರು ಹೇಳಿದ, ಮುಂದೆ ಇಂದ್ರಜಿತ್ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಆ ಸರ್ಪಾಸ್ತ್ರದಿಂದ ಬಚಾವಾಗೋದಕ್ಕೆ, ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ನಾನು, ಲಕ್ಷ್ಮಣ, ಹನುಮಂತ ಈ 3 ಜನ ಸಮರ್ಥರಾಗಿದ್ದರೂ ಕೂಡ ನಿನಗಾಗಿ ಅದನ್ನು ನಾನು ಮೀಸಲಿಡ್ತೇನೆ. ಆ ಸೇವೆಯನ್ನು ನೀನು ಬಂದು ಮಾಡು. ಅಂದರೆ ಇದರಿಂದ ನಮಗೆ ತಿಳಿಸೋದು, ಯಾವುದೇ ಸಾಧನೆಯಾಗಿರಲಿ ನಾನು ಸಾಧನೆ ಮಾಡ್ತೇನೆ, ನೀನು ನನ್ನಿಂದ ಮಾಡಿಸ್ ಅಂತ ನಾವು ಬೇಡ್ತಾ ಇದ್ದಾರೆ, ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ.
ಇವತ್ತು ದೇವರು ನಮಗೆ ಕಣ್ತರೆದು ಸೇವೆ ಮಾಡುವ ಸೌಭಾಗ್ಯ ಕೊಡದಿದ್ದರೂ ನಾಳೆಯ ದಿನ ಖಂಡಿತ ಕೊಟ್ಟು ತೀರ್ತಾನೆ, ಇದರೊಳಗೆ ಯಾವ ಸಂಶಯವೂ ಇಲ್ಲ ಎನ್ನುವುದನ್ನು ರಾಮಾಯಣ ಈ ನಿನ್ನೆಯ ಪ್ರಸಂಗದೊಳಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೆ. ಇದು ಗರುಡ ದೇವರ ವಿಷಯಕ್ಕಲ್ಲ. ಯಶೋದೆ ಪ್ರಾರ್ಥನೆ ಮಾಡಿದಳು, ನಿನ್ನ ವಿವಾಹವನ್ನು ನಾನು ಮಾಡಬೇಕು, ನಾನು ವೈಭವದಿಂದ ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಮುಂದೆ ಬಕುಲೆಯಾಗಿ ಬಂದಳು. ಶ್ರೀನಿವಾಸನ ದಿವ್ಯವಾದ ವಿವಾಹ ಮಹೋತ್ಸವವನ್ನು ಮಾಡಿದಳು. ಈ ತರಹದ ನೂರಾರು ಕಥೆಗಳನ್ನು ನಾವು ಅಲ್ಲಲ್ಲಿ ನಾವು ಕೇಳಿ ಬರ್ತೇವೆ. ಇದರಿಂದ ನಮಗೆ ಈ ರಾಮಾಯಣ ಮಹಾಭಾರತ ಪುರಾಣಗಳನ್ನು ಕೇಳೋದ್ರಿಂದ ಒಂದು ಹುಮ್ಮಸ್ಸು ಬರುತ್ತೆ. ಹಾಗಾದರೆ ನಾನು ವಿಷ್ಣು ಪಂಚಕ ಮಾಡಬೇಕಂತ ಮಾಡಿದ್ದೇನೆ ಸ್ವಾಮಿ, ನೀನು ಮಾಡಿಸು ಅಂತ ಯಾಕೆ ಪ್ರಾರ್ಥನೆ ಮಾಡಬಾರ್ದು? ಯಾಕೆ ನಾನು ಭೀಷ್ಮ ಪಂಚಕ ಮಾಡಬೇಕಂತ ಮಾಡಿದ್ದೇನೆ, ನೀನು ಮಾಡಿಸು. ನಾನು ಏಕಾದಶಿ ಮಾಡಬೇಕಂತ ಮಾಡಿದ್ದೇನೆ, ನೀನು ಮಾಡಿಸು. ಬೇಕಾದಾಗಲಿ ಈ 1 ತಿಂಗಳು ನಾನು ದೇವರ ಪೂಜೆ ತಪ್ಪಿಸುವುದಿಲ್ಲ, ಹಾಗೆ ನೀನು ನೆರವೇರಿಸು. ಬೇಕಾದ ಪ್ರಾಣ ಹೋಗಲಿ, ನಾನು ವೈಶ್ವದೇವದ ಅನ್ನವಿಲ್ಲದೆ ನಾನು ಬೇರೆ ಹೊರಗಿನ ಅನ್ನ ಊಟ ಮಾಡುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡೋಣ. ನೀನು ಮಾಡಿಸು ಅಂತ ಪ್ರಾರ್ಥನೆಯನ್ನು ಮಾಡೋಣ. ಅವು ಇವತ್ತು ಮಾಡಿಸ್ಲಿಕ್ಕಿಲ್ಲ, ಆದರೆ ನಾಳೆಯ ದಿನ ಖಂಡಿತವಾಗಿಯೂ ಮಾಡಿಸ್ತಾನೆ. ಇಲ್ಲದೇ ಇದ್ರೆ ನಮ್ಮ ಪ್ರಾರ್ಥನೆಗೆ ಬೆಲೆ ಉಳಿಯೋದಿಲ್ಲ, ಪ್ರಾರ್ಥಿತರಿಗೆ ವರ ಕೊಡ್ತಾನೆ ಎನ್ನುವುದಕ್ಕೆ ದೇವರಿಗೆ ಮಹತ್ವನೇ ಉಳಿಯೋದಿಲ್ಲ. ಯಾಕೆ ವರ ಕೊಟ್ಟಿಲ್ಲ ಅಂದಮೇಲೆ ದೇವರಿಗೆ ಯಾವ ಮಹತ್ವ ಉಳಿಯೋದಿಲ್ಲ. ಆದ್ದರಿಂದಾಗಿ ಅವಶ್ಯವಾಗಿ ದೇವರು ವರ ಕೊಟ್ಟು ತೀರ್ತಾನೆ. ವರಪ್ರದ ವರದ ವರದೇಶನಾಗಿದ್ದಾನೆ ನಮ್ಮ ಸ್ವಾಮಿ ಎಂಬುದಾಗಿ ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾ ಇಂದ್ರಜಿತ್ ಅವನಿಗೆ ತುಂಬ ಪೀಡೆಯಾಯಿತು, ದುಃಖವಾಯಿತು, ಸಂಕಟವಾಯಿತು. ಯಾಕೆಂದರೆ ಎಷ್ಟು ಉಪಾಯಗಳನ್ನು ಮಾಡಿದರೂ ಕಪಿಗಳು ಗೆಲ್ತಾ ಇದ್ದಾರೆ. ಸಂಕಟ ಮನುಷ್ಯನಿಗೆ ಯಾವಾಗ ಆಗತ್ತೆ ಅಂದರೆ, ನನಗೆ ಸರಿ ಸಮಾನ ನೀವಿದ್ದೀರಾ, ನೀವು ಗೆದ್ದರೆ ನನಗೆ ಭಾಳ ದುಃಖ ಆಗುವುದಿಲ್ಲ. ಸೋತದ್ದಕ್ಕೆ ದುಃಖ ಆಗತ್ತೆ, ಅದರಲ್ಲಿ ವಿಚಾರವಿಲ್ಲ. ಆದರೆ ಸರಿಸಮಾನಾದ ವ್ಯಕ್ತಿಯಿಂದ ಸೋತಾಗ ಭಾಳ ದುಃಖವಾಗುವುದಿಲ್ಲ. ಏನೂ ಲೆಕ್ಕಕ್ಕಿಲ್ಲದೆ ಇರುವ ವ್ಯಕ್ತಿಯಿಂದ ಸೋತ ಅಂತಂದ್ರೆ ಅದು ಬಹಳ ಅವಮಾನವಾಗತ್ತೆ, ಬಹಳ ಪೀಡೆಯಾಗತ್ತೆ. ಹಾಗೆ ಇವರೆಲ್ಲರೂ ಬ್ರಹ್ಮದೇವರ ರುದ್ರದೇವರ ವರದಿಂದ ಬಲಾಢ್ಯರಾದವರು ಸ್ವಯಂ ರಾಕ್ಷಸರು, ಅವು ಎಲ್ಲ ಕೋತಿಗಳು. ರಾಮ ಲಕ್ಷ್ಮಣರು ಕಷ್ಟಿದ ಮನುಷ್ಯರು. ಇವರಿಂದ ನಮಗೆ ಸೋಲಾಗುತ್ತೆ ಅಂತಂದ್ರೆ ಆ ಸೋಲು ಜೀರ್ಣ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅಲ್ಲ, ನೀ ಹೇಗೆ ಹೇಳ್ತಿ ಕಪಿಗಳು ಅಂತ? ವಾಯುದೇವರು, ಸೂರ್ಯ, ಇಂದ್ರ, ಅಗ್ನಿ, ಯಮ, ವರುಣ, ದೊಡ್ಡ ದೊಡ್ಡ ದೇವತೆಗಳೇ ಹುಟ್ಟಿ ಬಂದಿದ್ದಾರಲ್ಲ. ಇವತ್ತು ನಮಗೆ ಶ್ರೀಮದಾಚಾರ್ಯರು ಹೇಳಿದ್ದಾರೆ, ವಾಲ್ಮೀಕಿ ಹೇಳಿದ್ದಾರೆ, ನಮಗೆ ಗೊತ್ತು. ಆಗಿನ ಕಾಲಕ್ಕೆ ಎಲ್ಲಿ ಗೊತ್ತು? ಆಗಿನ ಕಾಲಕ್ಕೆ ಯಾರಿಗೆ ಗೊತ್ತು? ಯಾಕೆಂದ್ರೆ ಲವಕುಶರು ಹುಟ್ಟಿದ ಮೇಲೆ ಹುಟ್ಟುವ ಪ್ರಸಂಗದೊಳಗೆ ವಾಲ್ಮೀಕಿ ಋಷಿಗಳು ಇದು ಬರೆದಿದ್ದು. ಯಾರು ಮೂಲ ರಾಮಾಯಣವನ್ನು ಅಧ್ಯಯನವನ್ನು ಮಾಡಿದ್ದರೋ, ಯಾರು ತಿಳಿದುಕೊಂಡಿದ್ದರೋ, ಸ್ವಯಂ ದೇವತಾ ಪುರುಷರು ಯಾರಿದ್ದರೋ ಅವರಿಗೆ ಗೊತ್ತಿತ್ತು. ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಲ್ಲ. ಆದ್ದರಿಂದಾಗಿ ಅವನಿಗೆ ತುಂಬ ಪೀಡೆ ಆಗ್ತಾ ಇದೆ, ದುಃಖವಾಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಪುನಶ್ಚ ಹುತ್ವಾಸ ಹುತಾಶಮೇವ. ಆ ದೈತ್ಯರಿಗೆ ಒಂದು ಗೊತ್ತು, ಎಲ್ಲ ಇವತ್ತಿನ ದೈತ್ಯರು ಅಥವಾ ಇನ್ನು ಯಾರೇ ಆಗಲಿ, ನಮ್ಮನ್ನು ಸೋಲಿಸುವವರು ಯಾರಿದ್ದಾರೆ, ನಮ್ಮನ್ನು ಮೆಟ್ಟುವವರು ಯಾರಿದ್ದಾರೆ, ಅವರೆಲ್ಲರೂ ನಮ್ಮಿಂದಲೇ ಉಪಾಯಗಳನ್ನು ತಿಳಿದುಕೊಂಡವರು, ನಮ್ಮಿಂದಲೇ ಉಪಾಯವನ್ನು ತಿಳಿದುಕೊಂಡಿದ್ದರು. ನಾನು ಮೊದಲನೇ ದಿನವೇ ಹೇಳಿದೆ, ನಮ್ಮಲ್ಲಿ ಮಹಾಭಾರತ, ರಾಮಾಯಣ, ಭಾಗವತ 3 ಎಪಿಸೋಡ್ಗಳನ್ನು ಕೇಳಲೇಬೇಕು, ಇದು ನಮ್ಮ ಸಿದ್ಧಾಂತ. ಇದನ್ನೇ ಕದ್ದವರು ಈಗಿನ ಟೆಲಿವಿಷನ್ದವರು ನಾವು ಬಿಟ್ಟು ಹಾಕಿದ್ದೇವೆ. ಅವ್ರು 8 ಎಪಿಸೋಡ್ ನಮ್ಮನ್ನು ಅಡಿಕ್ಟ್ ಮಾಡಿದ್ರು, ನಮ್ಮನ್ನು ಅಡ್ಜಸ್ಟ್ ಮಾಡಿದ್ರು, ನಮ್ಮನ್ನು ಸೆಟ್ ಮಾಡಿ ಹಾಕಿದ್ದಾರೆ. ಹಾಗೆ ಪ್ರತಿಯೊಂದು ಉಪಾಯಗಳನ್ನು ಕೂಡ ಗೆಲ್ಲುವ ಉಪಾಯಗಳೆಲ್ಲ ನಮ್ಮ ಬತ್ತಳಿಕೆಯಲ್ಲಿವೆ. ಆ ಬತ್ತಳಿಕೆಯಲ್ಲಿರುವ ಉಪಾಯಗಳನ್ನು ನಾವು ಬಳಸುವುದಿಲ್ಲ, ಅದನ್ನೆಲ್ಲವನ್ನು ಕೂಡ ಅವರು ಬಳಸಿಕೊಂಡು ಗೆದ್ದು ಬಿಡ್ತಾರೆ. ಏನದು ಅಂತಂದ್ರೆ ಏನು ಇಲ್ಲವೇ ಇಲ್ಲ. ನಾವು ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇರುವಾಗ ಯಜ್ಞವನ್ನು ಮಾಡಬೇಕು, ಯಾಗವನ್ನು ಮಾಡಬೇಕು, ಜಪ ಮಾಡಬೇಕು, ಪಾರಾಯಣವನ್ನು ಮಾಡಬೇಕು, ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು, ಬ್ರಾಹ್ಮಣರನ್ನು ಸಂತೋಷಪಡಿಸಬೇಕು, ಇದರಿಂದ ನಮಗೆ ಗೆಲುವಾಗತ್ತೆ. ಇದು ನಿಶ್ಚಿತವಾದ ಪ್ರಮೇಯ. ಇದನ್ನು ಆ ಪುಣ್ಯಾತ್ಮ ತಾನು ಮಾಡ್ತಾರೆ. ಇದು 2ನೇ ಬಾರಿ. ಪುನಶ್ಚ ಹುತ್ವಾಸ ಹುತಾಶಮೇವ. ಮತ್ತೆ ಆ ನಿಕುಂಭಿಲ ಎನ್ನುವ ಪ್ರದೇಶಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಅಗ್ನಿಯನ್ನು ಕುರಿತು ಯಾಗವನ್ನು ಮಾಡ್ತಾರೆ. ದಿವ್ಯವಾಗಿ ರುದ್ರದೇವರನ್ನು ಕುರಿತು ಯಾಗ, ಅಗ್ನಿಯಲ್ಲಿ ಯಾಗ. ಆ ಅಗ್ನಿಯಲ್ಲಿ ಯಾಗವನ್ನು ಮಾಡ್ತಾ ಇದ್ದರೆ ನಾವು ನಿನ್ನೆ ದಿನ ಕೇಳಿದೆವಲ್ಲ, ಸ್ವಯಂ
ಏನಂತಾರೆ, ಅಗ್ನಿ ತಾನು ಬಂದು ಆಹುತಿಯನ್ನು ಸ್ವೀಕಾರವನ್ನು ಮಾಡಿ ಹೋಗಿ ಆ ದೇವತೆಗಳಿಗೆ ಒಯ್ದು ಸಮರ್ಪಣೆಯನ್ನು ಮಾಡಬೇಕು. ಅಷ್ಟು ಮಂತ್ರದ ಸಿದ್ಧಿ ಇದೆ. ಅದನ್ನು ಯಾಗವನ್ನು ಮಾಡಿದ, ತಾನು ಬಲಿಷ್ಠ ಎಂಬುದಾಗಿ ತಿಳಿದುಕೊಂಡ, ಬಲಾಢ್ಯನಾಗಿ ವವರ್ಷ ಶಾಸ್ತ್ರಾಣಿ ಮಹಂ ತ್ಯಜಸ್ತ್ರಂ ವರಾದು ಮೇಷಸ್ಯ ತಥಾಬ್ಜಸ್ಯ, ಬ್ರಹ್ಮದೇವರ ಹಾಗೂ ರುದ್ರದೇವರ ವರದಿಂದ ಬಲಾಢ್ಯನಾಗಿ ಲಕ್ಷಾವಧಿ ಅಸ್ತ್ರಗಳನ್ನು ಪ್ರಯೋಗವನ್ನು ಮಾಡಿದ ಒಂದೇ ದಿನದೊಳಗೆ ಹುಚ್ಚಪಟಿ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ. ಅಸ್ತ್ರಗಳ ಪ್ರಭಾವ ಎಷ್ಟಿತ್ತು ಅಂತಂದ್ರೆ ರಾಮಾಯಣ ಬಹಳ ಸುಂದರವಾಗಿ ಹೇಳುತ್ತೆ. 67 ಕೋಟಿ ಸೈನಿಕರನ್ನು, 67 ಕೋಟಿ ಕಪಿಗಳನ್ನು ಏನಂತಾನೆ ಇಂದ್ರಜಿತ್ ಸಂಹಾರವನ್ನು ಮಾಡಿ ಹಾಕಿದ. ಎಲ್ಲರನ್ನು ಕೆಳಗೆ ಬೀಳಿಸಿದ್ದಾನೆ. ಅದರೊಳಗೆ ಲಕ್ಷ್ಮಣನೂ ಸೇರಿಕೊಂಡಿದ್ದಾನೆ. ಹೀಗೆ ಪ್ರತಿಯೊಬ್ಬರೂ ಸೇರಿದ್ದಾರೆ. ಮೈಂದ, ನಲ, ಜ್ಯೋತಿರ್ಮುಖ, ವಿವಿಧ ಉಳಿದ ವಾನರಗಳು ಸಪ್ತಷಷ್ಟಿ ಹತಕೋಟ್ಯ ವಾನರಾಣಂ ತರಸ್ವಿನಾಂ, 67 ಕೋಟಿ ಕಪಿಗಳು. ಅಂದರೆ ಲಂಕಾಪಟ್ಟಣಕ್ಕೆ ಯುದ್ಧಕ್ಕೆ ಹೋದ ಜನಸಂಖ್ಯೆ ಎಷ್ಟು ಅಂತಂದರೆ ನಮ್ಮ ಭಾರತದ ಅರ್ಧದಷ್ಟು ಜನ ಅಲ್ಲಿ ಹೋಗಿ ಯುದ್ಧ ಮಾಡಿದ್ದಾರೆ. ಇವತ್ತು ಅದೇ ಅಂದ್ರೆ ರಾಮನ ಸೇವೆಗಾಗಿ ಹೋದವರು, ಅದೇ ರಾಮನ ದೇವಸ್ಥಾನ ಸ್ಥಾಪನೆ ಆಗ್ತಾ ಇದ್ದರೆ ಅರ್ಧದಷ್ಟಲ್ಲ 3/4% ಜನ ಇವತ್ತು ಅದನ್ನು ನಫರತ್ ಮಾಡ್ತಾರೆ, ವಿರೋಧ ಮಾಡ್ತಾರೆ. ನನಗೇನು ಸಂಬಂಧ ಅಂತಾರೆ. ನಾವ್ಯಾಕೆ ಅಲ್ಲಿ ಹೋಗಬೇಕು ಅಂತಾರೆ. ಯಾಕೆ ಉತ್ಸವವನ್ನು ಆಚರಣೆಯನ್ನು ಮಾಡಬೇಕು ಅಂತಾರೆ. ಯಾಕೆಂದರೆ ರಾಮದೇವರ ಸೇವೆಯಿಂದ ಅಷ್ಟೆಲ್ಲ ವಿಮುಖರಾದದ್ದು ಇವತ್ತು ನಾವು ಕಾಣ್ತೇವೆ. ಹಾಗೆ ಭಾರೀ ಯುದ್ಧ ನಡೀತಾ ಇದೆ. ಆ ಯುದ್ಧದೊಳಗೆ ಎಲ್ಲರನ್ನೂ ಬ್ರಹ್ಮದೇವರ ಅಸ್ತ್ರ, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರಗಳನ್ನು ಪ್ರಯೋಗವನ್ನು ಮಾಡಿ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಹಾಕಿದ. ಎಲ್ಲರೂ ಮೂರ್ಛೆ ಹೋಗಿದ್ದಾರೆ, ಕೆಲವರು ಸತ್ತಿದ್ದಾರೆ, ಅಂತೂ ಎಲ್ಲರೂ ಧಾರಾಶಾಹಿಯಾಗಿ ಬಿದ್ದುಬಿಟ್ಟಿದ್ದಾರೆ. ಆಗ ದೈವವಶ ವಿಭೀಷಣ ತಾನು ಲಂಕಾಪಟ್ಟಣ ಹೇಗಿದೆ, ಯುದ್ಧ ಹೇಗೆ ನಡೀತಾ ಇದೆ ಅಂತ ನೋಡುವುದಕ್ಕಾಗಿ ಸಂಚಾರವನ್ನು ಮಾಡ್ತಾ ಬಂದು ನೋಡ್ತಾನೆ. ಒಬ್ಬ ಇಂದ್ರಜಿತ್ತ, ಈಚೆ ಕೋಟಿ ಕೋಟಿ ರಾಕ್ಷಸರು, ದೈತ್ಯರು, ಈಚೆ ನೋಡಿದ್ರೆ ರಾಮನ ಪಕ್ಷದೊಳಗೆ ಎಲ್ಲರೂ ಕೆಳಗೆ ಬಿದ್ದು ಹೋಗ್ಬಿಟ್ಟಿದ್ದಾರೆ. ತಲೆ ತಿರುಗಿ ಹೋಯಿತು, ಆಶ್ಚರ್ಯವಾಯಿತು. ಯಾರಿವ ವಿಭೀಷಣ ಅಂತ ಕೇಳಿದಾಗ ಆ ವಿಭೀಷಣನ ಮಹಿಮೆಯನ್ನು ಹೇಳ್ತಾರೆ. ಅವನೊಬ್ಬ ಪುಣ್ಯಾತ್ಮ. ರಾಮನ ಜೊತೆಗೆ ರಾಮ ದರ್ಭಶಯನ ಎನ್ನುವಂಥ ಊರು, ಬಹಳ ಪ್ರಸಿದ್ಧವಾದ ಊರು, ರಾಮೇಶ್ವರದ ಹತ್ತಿರದಲ್ಲಿ ಬರುತ್ತೆ. ಆಗ ಸಮುದ್ರ ತಾನು ಸ್ಥಳವನ್ನು ಕೊಡ್ತಾನೋ, ಜಾಗವನ್ನು ಕೊಡ್ತಾನೋ ಅಂತ ಕಾಯ್ತಾ ದರ್ಭದ ಮೇಲೆ ರಾಮ ಒಂದು ರಾತ್ರಿ ಮಲಗುತ್ತಾನೆ. ಮಲಗಿದಾಗ ಅದೇ ದರ್ಭಶಯನ ಅಂತ ಪ್ರಸಿದ್ಧವಾಗುತ್ತೆ. ಮಲಗಿದಾಗ ವಿಭೀಷಣ ಬರ್ತಾನೆ ರಾಮನ ಹತ್ರ. ಬಂದು, ರಾಮ, ಈ ರಾವಣ ಕುಂಭಕರ್ಣರ ಕಾಲ ಸಾಕಾಗಿ ಹೋಗಿದ್ದು, ನಾನು ನಿನ್ನ ಪಕ್ಷದೊಳಗೆ ಬರ್ತೇನೆ ಅಂತ ಬೇಡಿಕೊಂಡೆ. ಆಗ ರಾಮಂದ, ಅವಶ್ಯವಾಗಿ ಅದಕ್ಕೇನಿದೆ ಬಾ, ಆದರೂ ನಾನು ಇನ್ನೊಬ್ಬರ ಅಂಡರ್ದೊಳಗಿದ್ದೇನೆ. ಯಾಕೆ, ನಮ್ಮ ರಾಜ ಸುಗ್ರೀವ, ಅವರ ಸಹಾಯ ನಾನು ಪಡೆದಿದ್ದೇನೆ, ಅವ್ರಿಗೆ ಒಂದು ಮಾತು ಕೇಳಬೇಕು, ಕೇಳ್ತೇನೆ ಅಂತ ಕೇಳಿ ಸುಗ್ರೀವ ಮೊದಲಾದವರು ಎಲ್ಲರಿಗೂ ಕೇಳಿದ. ಮತ್ತು ವಿಭೀಷಣ ಬರ್ತಾ ಇದ್ದಾನೆ, ಇವನನ್ನು ಸ್ವೀಕಾರವನ್ನು ಮಾಡೋಣ. ಸರ್ವಥ ಬೇಡ, ಮಾಯಾವಿ, ರಾಕ್ಷಸ, ದೈತ್ಯ, ರಾವಣನ ಖಾಸ್ ತಮ್ಮ. ನಾವೇನೋ ಇಲ್ಲಿ ಮೀಟಿಂಗ್ ಮಾಡಬೇಕು, ಒಂದು ಪ್ಲಾನ್ ಮಾಡಬೇಕು, ಸೇತುವೆ ಕಟ್ತೀವಂತೋ, ಅವ್ರು ರಾತ್ರೋರಾತ್ರಿ ಹೋಗಿ ರಾವಣ ಸುದ್ದಿ ಮುಟ್ಟಿಸಿಬಿಟ್ಟಂದ್ರೆ ಏನು ಮಾಡೋದು? ಏನು ನಂಬುವ ಆಗಿಲ್ಲ, ವಿಶ್ವಾಸಾರ್ಹನೇ ಅಲ್ಲ. ಸರ್ವಥಾ ಬೇಡ, ಸರ್ವಥಾ ಬೇಡ. ನಮಗೇನು ಕಡಿಮೆ ಆಗಿದೆ? ಯಾವ ಸೀಟ್ ಸೋಲ್ತೇನೆ ಅಂತ ನನಗೆ ಕಾನ್ಫಿಡೆಂಟ್ ಅದ, ಅಲ್ಲಿ ಇನ್ನೊಬ್ರನ್ನ ತಗೋಬೇಕು. ಎಲ್ಲಿ ಗೆಲ್ತೀವಿ ಅಂತ ನಿಶ್ಚಿತವಿದೆ, ಅಲ್ಲಿ ಯಾಕೆ ಇನ್ನೊಬ್ರನ್ನ ನಾವು ಪಡಿಬೇಕು? ಬೇಕಾದ್ರೆ ನಾವು ಗೆಲ್ತೇವೆ. ಯಾಕೆ ವಿಭೀಷಣ ಹಾಕಬೇಕು? ಸರ್ವಥಾ ಬೇಡ. ಅವ್ನು ನಮ್ಮಿಗೆ ಅಷ್ಟನಲ್ಲ, ವಿಶ್ವಾಸನಲ್ಲ, ಸ್ವಯಂ ರಾಕ್ಷಸ. ನಾವು ಮಲ್ಕೊಂಡಾಗೆ ನಮ್ಮನ್ನು ಕೊಂದಾಕ್ಬಿಟ್ರೆ ಏನು ಮಾಡೋಣ? ಬೇಡ ಅಂತ ಎಲ್ಲರೂ ಏಕಸ್ವರದಿಂದ ಹೇಳ್ತಾರೆ. ಅದು ತಮಗೆಲ್ಲ ಗೊತ್ತು. ಆಗ ಆಯಿತು ಅಂತ ಕೊನೆಯ ಆಪ್ಷನ್ನು ಹನುಮಂತನಿಗೆ ಕೇಳ್ತಾರೆ. ಮತ್ತೇನು ಮಾರಾಯ, ನಿನ್ನ ಅಭಿಪ್ರಾಯ ಅಂತ. ಸ್ವಾಮಿ ಶರಣ ಬಂದಿದ್ದಾನೆ ಅಂದಮೇಲೆ ಸ್ವೀಕಾರವನ್ನು ಮಾಡಿಬಿಡೋದು, ಅಷ್ಟೇ ಕೆಲಸ. ಈ ಕಥೆ ಮುಗಿದಿದೆ. ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ, ದೇವರಿಗೆ ನಾವು ಶರಣು ಹೋಗುವುದರಿಂದ
ನಾವು ಎಂಥ ಪಾಪಿಷ್ಠರಾಗಿದ್ದರೂ, ಎಂಥ ಪಾಪಗಳನ್ನು ಮಾಡುವವರಾಗಿದ್ದರೂ ದೇವರು ನಮ್ಮನ್ನು ಪ್ರೀತಿಯಿಂದ ಸ್ವೀಕಾರವನ್ನು ಮಾಡ್ತಾನೆ, ತನ್ನ ಪಕ್ಷದೊಳಗೆ ಇಟ್ಟುಕೊಳ್ತಾನೆ. ಮೇಲೆ ಸಿಂಹಾಸನದ ಮೇಲೆ ಕೂತು ಹೇಳ್ತಾನೆ, ಇವು ನೋಡೋ ನಾನು ಪೂಜೆ ಮಾಡ್ತಾನೆ, ನನ್ನ ಚಿನ್ನಗಳನ್ನು ಧಾರಣವನ್ನು ಮಾಡಿದ್ದಾನೆ, ಇವು ನನ್ನವನಿದ್ದಾನೆ, ಇವನು ಸ್ವಲ್ಪ ಲಕ್ಷ್ಯ ಕೊಡಿಪ ಅಂತ ಆ ಗ್ರಹಗಳಿಗೆ, ತತ್ವಾಭಿಮಾನಿ ದೇವತೆಗಳಿಗೆ ಆರ್ಡರ್ ಮಾಡ್ತಾನೆ ನಮ್ಮ ರಕ್ಷಣೆಗಾಗಿ. ಆ ಕಾರಣಕ್ಕಾಗಿ ಶರಣು ಹೋಗಬೇಕು. ದಾಸರು ಹೇಳ್ತಾರೆ, ಗೋಪಾಲದಾಸರನ್ನು ಸತ್ಯ ಚಾಲೆಂಜ್ ಮಾಡ್ತಾನೆ, ಶರಣಾಗತ ರಕ್ಷಕನೆಂಬ ಬಿರಿದು ಸುಳ್ಳಾಗಬಾರ್ದಾಗಿತ್ತು ಅಂದ್ರೆ ಇವತ್ತು ನೀನು ನನ್ನ ರಕ್ಷಣೆಯನ್ನು ಮಾಡಬೇಕಾದ ಹೊಣೆಗಾರಿಕೆ ನಿಂದಿದೆ ಅಂತ ಹೇಳ್ತಾರೆ. ಯಾಕೆ? ನೀನೇನೋ ಡಾಕ್ಟರೇಟ್ ತಗೊಂಡಿದೀಯ, ಏನಂತೆ? ಶರಣಾಗತ ರಕ್ಷಕ ಅಂತ. ಅದು ಸುಳ್ಳಾಗಬಾರ್ದು ಅಂತಂದ್ರೆ ನೀನು ನನ್ನನ್ನು ರಕ್ಷಣೆಯನ್ನು ಮಾಡಲೇಬೇಕು, ಇಲ್ಲದ್ರೆ ನಾನೇ ಅಂತೇನೆ ನೀನು ಯಾಕೆ ಶರಣಾಗತ ರಕ್ಷಕ ಅಂತ. ಹಾಗಾಗಿ ಆ ಹನುಮಂತ ಪ್ರಾರ್ಥನೆಯನ್ನು ಮಾಡಿದ, ಅವಶ್ಯವಾಗಿ ನಮ್ಮ ಭಕ್ತ ಸ್ವೀಕಾರವನ್ನು ಮಾಡಲಿಕ್ಕೆ ಅಡ್ಡಿಲ್ಲ. ಸ್ವೀಕಾರವನ್ನು ಮಾಡಿದ ರಾಮ. ಸ್ವೀಕಾರವನ್ನು ಮಾಡಿದ ಶುರು ಆಯ್ತು, ಅಲ್ಲಲ್ಲಿ ಗುಸು ಚರ್ಚೆ ಆಯ್ತು. ನಾವೆಲ್ಲ ದೊಡ್ಡವರಿದ್ದೀವಿ, ನಮ್ಮ ಮಾತೇ ಕೇಳೋದು, ಆ ಹನುಮಂತ ಹೇಳಿದ್ದೆ ಕೇಳ್ಕೊತ ಹೋಗೋದೆ. ಏನು ನಡೆಸ್ಯಾರ ರಾಮ, ನಾವೆಲ್ಲ ಹೋರಾಡ್ಬೇಕು ಅಂತ ಅಲ್ಲಲ್ಲೇ ಒಂದು ಅವು ಇರ್ತಾವೆ ಕೆಲವರೆಲ್ಲ, ಅವು ಕೂತು ಚರ್ಚೆ ಶುರು ಆಯಿತು, ಮೀಟಿಂಗ್ ಶುರು ಆಯಿತು. ರಾಮ ಎಲ್ಲರಿಗೆ ಕರೆದ, ಬನ್ನಿಪ್ಪ ಇದು ಬಂದು ಕರೆದು ಕೂಡಿಸ್ಕೊಂಡು ಹೇಳ್ತಾನೆ, ನೋಡಿಲ್ಲಿ ನನ್ನ ಸಾಮರ್ಥ್ಯ ಇರೋದು ಗೊತ್ತಾ ನಿಮಗೆ? ಸಬ್ರಹ್ಮಕಾಸುರಗಣ ಸಹ ದೈತ್ಯಮರ್ತ್ಯಾ ಸರ್ವೇ ಸಮೇತ್ಯ ಚ ಮದಂಗುಲಿ ಚಾಲನೇಪಿ. ಸಬ್ರಹ್ಮಕಾಹ ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರಾದಿ ದೇವತೆಗಳು ಏಕಕಾಲಕ್ಕೆ ಬಂದು ನಾನು ಈಗ ಬಟ್ಟು ಇಡ್ತೇನೆ, ಈ ಬಟ್ಟು ಅಳುಗಾಡಿಸುವುದಕ್ಕೆ ಸಾಮರ್ಥ್ಯವಿಲ್ಲ ಅವರಿಗೆ. ಎತ್ತುವುದು, ಮುರಿಯೋದು, ಬೇರೆ ಮಾಡೋದು ಅದೆಲ್ಲ ದೂರದ ಮಾತು, ಅಳುಗಾಡಿಸುವುದಕ್ಕೆ ಸಾಮರ್ಥ್ಯವಿಲ್ಲ. ಈ ಒಬ್ಬ ವಿಭೀಷಣ್ ಏನು ಹೆದರೋದೇನಿದೆ? ಯಾವ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಅಷ್ಟು ಬಲಾಢ್ಯನಾಗಿದ್ದೇನೆ, ಬಲಿಷ್ಠನಾಗಿದ್ದೇನೆ, ಏನೂ ವಿಚಾರವಿಲ್ಲ ಎಂಬುದಾಗಿ ರಾಮದೇವರು ಸ್ವಯಂ ಹೇಳ್ತಾರೆ. ಹನುಮಂತ ಹೇಳೋದಲ್ಲ, ಸ್ವಯಂ ರಾಮದೇವರು ಹೇಳ್ತಾರೆ. ಇದು ನಮ್ಮ ರಾಮದೇವರ ಬಲ. ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಒತ್ತಾಯಪೂರ್ವಕವಾಗಿ ತಂದೆ ಅಂತಂದ್ರೆ ಇನ್ನೊಂದು ಕಾರಣ. ಅಂತಹ ರಾಮ ನಮ್ಮ ಜೊತೆಗಿದ್ದಾಗ, ರಾಮನ ಪಕ್ಷದಲ್ಲಿ ನಾವಿದ್ದಾಗ, ರಾಮನ ಆರಾಧನೆ ಮನೆಯಲ್ಲಿ ನಡೀತಾ ಇರುವಾಗ ಅದು ರಾಮರಾಜ್ಯವನ್ನು ರಾಮ ತಾನು ಮಾಡಿ ತೀರ್ತಾನೆ. ಇದರಲ್ಲಿ ಎರಡು ಮಾತಿಲ್ಲ. ಅದು ಎಂಥ ದುಷ್ಟರು ಬರಲಿ, ಎಂಥ ಶತ್ರುಗಳು ಬರಲಿ, ಅವರನ್ನು ಸೋಲಿಸುವ ಹೊಣೆಗಾರಿಕೆ, ಜವಾಬ್ದಾರಿ ರಾಮನದಾಗಿರ್ತದೆ. ಅಂತಹ ವಿಭೀಷಣ ತಾನು ಸ್ವೀಕಾರವನ್ನು ಮಾಡಿದ್ದ. ಬರ್ತಾ ಇರುವಾಗ ನೋಡಿದ, ಏನು ಎಲ್ಲರೂ ಸತ್ತರಲ್ಲ, ಏನು ಮಾಡೋದು ಈಗ? ಒಂದು ಕಡೆಗಿತ್ತು ರಾವಣ ಬಲಿಷ್ಠ, ಇಂದ್ರಜಿತ್ ಬಲಿಷ್ಠ ಅಂತೇಳಿ. ಆಗ ಹುಡುಕ್ತಾ ಬರ್ತಾ ಇರುವಾಗ ಅಲ್ಲಿ ಜಾಂಬುವಂತ ಉಸಿರಾಡಿಸ್ತಾ ಇರ್ತಾನೆ. ಯಾಕೆಂದರೆ ಜಾಂಬುವಂತನಲ್ಲಿ ಬ್ರಹ್ಮದೇವರ ವಿಶಿಷ್ಟವಾದ ಸನ್ನಿಧಾನವಿದೆ. ಹಾಗಾಗಿ ಬ್ರಹ್ಮಾಸ್ತ್ರದ ಪೂರ್ಣ ಪ್ರಭಾವ ಜಾಂಬುವಂತನ ಮೇಲೆ ಆಗಿರೋದಿಲ್ಲ. ಹಾಗಾಗಿ ಜಾಂಬುವಂತ ಉಸಿರಾಡಿಸ್ತಾ ಇರ್ತಾನೆ. ಉಸಿರಾಡಿಸ್ತಾ ಇರುವಾಗ ಸ್ವಲ್ಪ ಇಲ್ಲಿ ದೂರದಿಂದ ಕಾಣಿಸುತ್ತೆ. ಜಾಂಬುವಂತನ ಹತ್ತಿರ ಬಂದಾಗ ದದರ್ಷ ಸರ್ವಾನ್ ಪತಿತಾನ್ ಸ ವಾನರಾನ್. ಆಗ ಜಾಂಬುವಂತನ ಕೇಳ್ದ, ಏನೋ ಜಾಂಬುವಂತ ಬದುಕಿದೆಯಲ್ಲೋ, ಅಂತೂ ನೀನೊಬ್ಬನ ನಂದ್ ಬಿಟ್ಬಿಡು, ಆಶ್ವಾಸ್ಯ ಕಿಂ ಜೀವಸಿ ಇತ್ಯುವಾಚ. ಅಲ್ಲ, ಹನುಮಂತ ಬದುಕೇನೇನೋ ಸ್ವಲ್ಪ ನೋಡು, ಯಾಕೋ ಅಂಥದ್ದೇನಿದೆ? ಏನು ಹನುಮಂತ್ ಪೂಜೆ ಪುನರ್ಜೀವತಿ ಕಿಂ ಹನುಮಾನ್. ನೀವು ಹುಡುಕ್ತಾ ಬಂದಿದ್ದೀಯಲ್ಲ, ಹನುಮಂತ ಬದುಕಿದ್ದಾನೇನು? ಬದುಕಿದ್ರೆ ಜೀವಾಮ ಸರ್ವೇ, ನಾವೆಲ್ಲರೂ ಬದುಕ್ತೇವೆ, ನಮ್ಮೆಲ್ಲರ ಬದುಕಿದೆ. ತಸ್ಮಿನ್ ಹತೇ, ಹನುಮಂತ ಸತ್ತಿದ್ದರೆ ನಾವೆಲ್ಲರೂ ಸತ್ಯವು. ಹಾಗಾದ್ರೆ ನೋಡು, ಹನುಮಂತನನ್ನು ನೋಡು ಅಂತ ಹೇಳಿದಾಗ ಆ ಹನುಮಂತ ದೇವರು ಎಂಥ ಬಲಿಷ್ಠರು ಅಂತಂದ್ರೆ ಇಲ್ಲಿ ಹೇಳ್ತಾರೆ. ರಾಮಾಯಣ ಹೇಳುತ್ತೆ, ಶ್ರೀಮದ್ ಆಚಾರ್ಯರು ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಆ ಇಂದ್ರಜಿತ್ ಬಿಟ್ಟ ಬಾಣಗಳು ಹನುಮಂತನ ಮೈ ಮೇಲಿರುವ ಕೂದಲು ಮುಟ್ಟಿರೋದಿಲ್ಲ. ಮತ್ತೆ ಬಿದ್ದ ಯಾಕೆ ಹನುಮಂತನು ಬಿದ್ದಿದ್ದ? ಯಾಕೆ ಬಿದ್ದ ಅಂತಂದ್ರೆ, ಸಿಂಹ ಒಂದು ಹೆಜ್ಜೆ ಹಿಂದಿಟ್ಟಿದೆ ಅಂತಂದರೆ ಅದು ಮುಂದೆ ದೊಡ್ಡ ಕಾರ್ಯ ಮಾಡೋದಿದೆ. ಅದು ಹಿಂದಿಟ್ಟಿದೆ ಅಂತ ಧೈರ್ಯದಿಂದ ಹೋದ್ರೆ ನಮ್ಮನ್ನು ಹೊಡೆದಾಕಿ ಬಿಡುತ್ತೆ. ಹಾಗೆ ಹನುಮಂತ ಹಿಂದಿದ್ದಾನೆ ಅಂದ್ರೆ ಮುಂದೆ ದೊಡ್ಡದಾದ ಕಾರ್ಯ ಹನುಮಂತನಿಂದ ಆಗೋದಿದೆ.
ಇದರ ಜೊತೆಗೆ ಯಾರು ದೈತ್ಯರಿದ್ದಾರೆ, ಆಸುರಿ ಸ್ವಭಾವದವರಿದ್ದಾರೆ, ಹನುಮಂತನು ಬಿದ್ದಾನೆ ಅಂತ ತಿಳಿಲಿ. ಹೌದು, ಅವ್ರು ತಿಳಿಲೇಬೇಕು. ನಮ್ಮ ಸಿದ್ಧಾಂತ ಹೇಗಿದೆ ಅಂತಂದ್ರೆ ಈ ಡಿವೈಡ್ ಮಾಡುವಂತಹ ಸ್ವಭಾವ ನಮ್ಮ ಸಿದ್ಧಾಂತಕ್ಕೆ ಬಹಳ ದೊಡ್ಡದಾಗಿದೆ. ಬಾಬಾಗಳು ಫಲ ಕೊಡ್ತಾರೆ ಅಂತಂದ್ರೆ ಕೊಡ್ಲಿಕ್ಕೆ ಬಿಟ್ಬಿಡ್ತಾನೆ ದೇವರು. ಕೊಡು, ನೀನು ಕೊಡು ವರ. ರಾಯರು ಕೆಲವರು ಕೊಡುವುದಿಲ್ಲ, ಕೊಡಬೇಡ್ರಿ ಅಂತಾನೆ ರಾಯರಿಗೆ. ಯಾಕೆ ಅಂತಂದ್ರೆ ಕೆಲವರು ರಾಯರನ್ನು ಬಿಟ್ಟು ಬಾಬಾಗಳ ಹತ್ರ ಹೋಗ್ಬೇಕು, ಹೋಗ್ಲಿಕ್ಕೆ ಬೇಕು, ಇದು ದೇವರ ರೂಲ್ ಇದೆ. ಹಾಗಾಗಿ ಹನುಮಂತ ಬಿದ್ದ 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 ನಿಜವಾಗಿ ಬಿದ್ದಾನೆ, ಸತ್ತಾನೆ ಅಂತ ತಿಳಿದವರು ಇದ್ದಾರೆ. ಹನುಮಂತ ಬದುಕಿದರೆ ನಾವೆಲ್ಲರೂ ಬದುಕ್ತೇವೆ ಅಂತ ತಿಳಿದವರು ಕೂಡ ಇದ್ದಾರೆ. ಹನುಮಂತ ಬದುಕಿದ್ದಾರೆ ಅಂತಂದ್ರೆ ಜಾಂಬುವಂತನ ಉಸಿರು ಸ್ವಲ್ಪ ಹೆಚ್ಚಾಯ್ತು. ಹಾಗಾದ್ರೆ ನಡಿ ಹನುಮಂತನ ಹತ್ರ ಅಂತ ಹೇಳಿದಾಗ ಹನುಮಂತನ ಹತ್ರ ಹೋಗ್ತಾರೆ. ಇತ್ಯುಕ್ತೋ ಜಾಂಬುವಾನ ಹನುಮಂತರ ಮನ್ವಂತರಂ ಯೋಸೋ ನೀರೋ ಸಮೀಪಸ್ಥೋ ಗಂಧಮಾದನ ಸೌಮ್ಯಕ. ನೋಡೋ ಹನುಮಾನ್, ಏನಿಲ್ಲ, ನಿನ್ನಿಂದ 2 ಕೆಲಸವಾಗಬೇಕು. ಎಷ್ಟು ಸಣ್ಣ ಕೆಲಸ ಹೇಳ್ತಾನೆ ಅಂತಂದ್ರೆ ಜಾಂಬುವಂತ, ಇಲ್ಲಿಂದ ಸಾವಿತ್ರಿ ಕಾಲನಿಂದ NGO ಕಾಲನಿಗೆ ಉಪನ್ಯಾಸಕ್ಕೆ ಹೋಗುವಂತಲ್ಲ, ಅಥವಾ ಗಾಜಿಗಾರಪೇಟೆಯಿಂದ ಇಲ್ಲಿಗೆ ಉಪನ್ಯಾಸಕ್ಕೆ ಬರೋಕ್ಕಂತಲ್ಲ, ಅಥವಾ ಈ ಓಣಿಯಿಂದ ಈ ಓಣಿಗೆ ಉಪನ್ಯಾಸಕ್ಕೆ ಹೋಗ್ರಿ ಅಂತೂ ಅಲ್ಲ. ಎಷ್ಟು ಸಣ್ಣ ಕೆಲಸ ಅಂದ್ರೆ ಇಲ್ಲೇ ಜಸ್ಟ್ ಮೇರು ಪರ್ವತವಿದೆ. ಆ ಮೇರು ಪರ್ವತದ ಉತ್ತರ ದಿಕ್ಕಿಗೆ ಗಂಧಮಾದನ ಪರ್ವತವಿದೆ. ಆ ಗಂಧಮಾದನ ಪರ್ವತದಲ್ಲಿ 4 ಔಷಧಿಗಳಿದೆ. ಏನೇನದು? ಮೃತ ಸಂಜೀವಿನಿ ಮುಖ್ಯ, ಸಂಧಾನಕರಣಿ ಪರ, ಸವರ್ಣಕರಣಿ ಚೈವ, ವಿಶಲ್ಯಕರಣೀತಿ ಚ. ಮೃತ ಸಂಜೀವಿನಿ ಸತ್ತವರನ್ನು ಬದುಕಿಸುತ್ತದೆ. ಸಂಧಾನಕರಣಿ ಕೈ ಮುರಿದೋದಾಗ ಆ ಕೈಯನ್ನು ಜೋಡಿಸುತ್ತದೆ, 2ನೇದ್ದು. ಸವರ್ಣಕರಣಿ ಅಗ್ನ್ಯಸ್ತ್ರ ಬಿಟ್ಟು ಮಾರಿಯೆಲ್ಲ ಸುಟ್ಟು ಹೋದಾಗ ಆ ಔಷಧ ಹಚ್ಚಿದರೆ ಹಳೆ ಮುಖ ಹೇಗಿತ್ತು ಹಾಗೆ ಬರುತ್ತೆ. ವಿಶಲ್ಯಕರಣಿ ಬಾಣಗಳಿಂದ 6 ಪಾರು ಚುಚ್ಚಿ ಹೋದಾಗ ಅದನ್ನು ಮಲಾಮ್ ಹಚ್ಚುವುದರಿಂದ, ಔಷಧ ಹಚ್ಚುವುದರಿಂದ ಅದು ಒಳ್ಳೇದಾಗತ್ತೆ. ಇಂತಹದ್ದಿದೆ, ನೀನು ತೆಗೆದುಕೊಂಡು ಬಾ. ನಮ್ಮಂತವ್ರು ಯಾರು ಆಗಿದ್ರೆ 90 ಮಂದಿ ಸತ್ತಾರೆ. ನಾನಾದ್ರೆ ಏನು ಮಾಡಿ ನಾನು ಸಾಯ್ತೀನಿ. ಎಲ್ಲಿದೆ ಮೇರು ಪರ್ವತ? ಲಂಕಾಪಟ್ಟಣದೊಳಗದನ್ನ. ಲಂಕಾಪಟ್ಟಣ ದಕ್ಷಿಣ ದಿಕ್ಕಿನ ಆ ಮೂಲೆಗೆ ಇರೋದು. ಅಲ್ಲಿಂದ ಉತ್ತರ ದಿಕ್ಕಿನ ಈ ಮೂಲೆಯೊಳಗೆ ಹಿಮಾಲಯ ಪರ್ವತದಿಂದ ಮೇಲ್ಭಾಗದೊಳಗೆ ಮೇರು ಪರ್ವತ, ಆ ಮೇರು ಪರ್ವತದ ಒಂದು ಮೂಲೆಯೊಳಗೆ ಗಂಧಮಾದನ ಪರ್ವತ, ಆ ಗಂಧಮಾದನ ಪರ್ವತದೊಳಗೆ ಈ 4 ಔಷಧಿಗಳನ್ನು ಹುಡುಕಬೇಕು. ಗಣಪತಿ ಪೂಜೆ ಗರಿಕೆ ತಗೊಂಬ ಅಂತಂದ್ರೆ ಗರಿಕೆ ತರ್ಲಿಕ್ಕೆ ಆಗೋದಿಲ್ಲ ಈಗಿನ ಹುಡುಗರಿಗೆ. ಮಾರ್ಕೆಟ್ನಾಗ ಏನ್ ಸಿಗ್ತದ? ಹುಲ್ಲು ಇರ್ತದ, ತೊಪ್ಪಲ್ ಇರ್ತದ. ಈಗ 10 ರೂಪಾಯಿ ಅದ ನನ್ನ ಕೈಯೊಳಗ ಬಗೆಹರಿಸ. ಹಾಗೆಲ್ಲ ತರಬೇಕು ಅಂದ್ರೆ ತರಬೇಕು. ಹನುಮಂತ ಒಂದೇ ಕ್ಷಣಕ್ಕೆ ಸಿದ್ಧನಾಗಿಬಿಟ್ಟು ಆಯ್ತು, ನಾನು ಹೊರಡ್ತೇನೆ. ರಾಮನ ಸೇವೆ ಅಲ್ಲ ಇದು, ರಾಮನ ಸೇವೆ ಅಲ್ಲ. ನಾನು ಇಷ್ಟು ಕೆಲಸವನ್ನು ಮಾಡೋದ್ರಿಂದ ರಾಮನಿಗೆ ತೃಪ್ತಿ ಆಗುತ್ತಲ್ಲ. ಇದಕ್ಕೂ ದೊಡ್ಡದು ಇನ್ನೇನಿದೆ ಜಗತ್ತಿನೊಳಗೆ? ರಾಮನ ಸಂತೋಷ ಪಡಿಸುವುದಕ್ಕಿಂತಲೂ ಅದಕ್ಕಿಂತಲೂ ಉತ್ತಮವಾದ ಜಗತ್ತಿನೊಳಗೆ ಏನಾದ್ರೂ ಇದ್ರೆ ತಾನೆ. ಏನಿಲ್ಲವೇ ನಾನು ಹೊರಟೆ ಅಂತ ಹೇಳಿ ಇತ್ಯುಕ್ತ ಸ ಕ್ಷಣೇನೈವ ಪ್ರಾಪದ ಗಂಧಮಾದನಂ. ನೀವು ಯುದ್ಧ ಆಡ್ತೀರಪ್ಪ, ನನ್ನಷ್ಟು ನಾ ತೊಗೊಂಡ್ಬರ್ತೀನಿ, ನಾನು ಪೂಜೆ ನೀವು ಮುಗಿಸಿರ್ರಿ, ನಾವು ತರ್ತೀವಿ, ಕೊನೆಗೆ ತಂದ್ಮೇಲೆ ಏರ್ಸೋಣ ಅಂತ ಹೇಳ್ತಾರಲ್ಲ. ಹಾಗೆ ನೀವು ಯುದ್ಧ ನಡೆಸಿರ್ರಿ. ಯುದ್ಧ ನಡೆಸ್ಬೇಕಂದ್ರೆ ಯಾರ್ಯಾರು ಯುದ್ಧ ಆಡ್ಬೇಕು? ಒಂದು ರಾಮ, ಇನ್ನೊಂದು ಜಾಂಬು ಅಂತ. ಹನುಮಂತ ಹೊರಟಾನೆ, ಇಬ್ಬರೇ ಯುದ್ಧ ಮಾಡಬೇಕು. ಬಾಳ ಅಂದ್ರೆ ವಿಭೀಷಣ ಅಂತ ಕರ್ಕೋಬೇಕು. ಉಳಿದವರೆಲ್ಲರೂ ಸತ್ತು ಬಿದ್ದಿದ್ದಾರೆ. ಹನುಮಂತ ಅಂದ ಹಾಗೆಲ್ಲ ಇದು ಅಲ್ಲೇ ಅಲ್ಲ. ರಾಮ ಮುಕ್ತ ಶರೋಯಥ, ರಾಮ ಬಿಟ್ಟ ಬಾಣ ಎಷ್ಟು ವೇಗದಿಂದ ಹೋಗಬೇಕು ಅಷ್ಟು ವೇಗದಿಂದ ಒಂದೇ ಕ್ಷಣದೊಳಗೇನೆ ಗಂಧಮಾದನ ಪರ್ವತವನ್ನು ಮುಟ್ಟಿಬಿಟ್ಟ. ಒಂದೇ ಕ್ಷಣ ಸಾಕಾಯ್ತು. ರಾಮನ ಬಲವನ್ನು ನಾವು ಕಂಡೇವೆ, ಜೊತೆಗೆ ಹನುಮಂತನ ಬಲವನ್ನು ನಾವು ನೋಡ್ತಾ ಇದ್ದೇವೆ. ಇದೆಲ್ಲ ರಾಮಾಯಣದೊಳಗೆ ಸಾಕಷ್ಟು ವರ್ಣನೆಯನ್ನು ಮಾಡ್ತಾರೆ. ಹೋಗ್ತಾನೆ ಹೋದರೆ ಅವು ಕೆಲವೊಮ್ಮೆ ಏನಾಗತ್ತೆ, ನಮ್ಮಂಥವ್ರು ನೋಡಿದ ಕೂಡಲೇ ಆಟ ಆಡಿಸೋ ಜನ ಹೆಚ್ಚಾಗ್ತಾರೆ.
ಯಾಕಂದ್ರೆ ಸಿಕ್ಕಾನಂತಂದ್ರೆ ಸ್ವಲ್ಪ ಆಟ ಆಡ್ಸೋಣ ಅಂತೇಳಿ. ಹಾಗೆ ಆ ಎಲ್ಲ ಔಷಧಿಗಳು ನೋಡೋಣ, ಜಾಂಬವಂತ ಹನುಮಂತನ ಸಾಮರ್ಥ್ಯ ಎಷ್ಟಿದೆ ಅಂತೇಳಿ ಅದೃಶ್ಯವಾಗಿ ಬಿಡ್ತಾವೆ, ಅದೃಶ್ಯ ಆಗಿಬಿಡ್ತಾವೆ, ಕಾಣಿಸೋದೇ ಇಲ್ಲ. ಆಗ ನೋಡ್ತಾನೆ, ಎಷ್ಟೊತ್ತು ನೋಡ್ತಾನೆ, ಕಾಣಿಸ್ತಾ ಇಲ್ಲ, ತಲೆ ಕೆಟ್ಟೋಯ್ತು. ತಡ ಮಾಡಿದಷ್ಟು ಹಾನಿ ಇದೆ, ತಡ ಮಾಡುವ ಹಾಗಿಲ್ಲ. ಅದೇನದು ಇಂಜೆಕ್ಷನ್ ಕರೋನಾ ಟೈಮಿಗೆ ಇತ್ತಲ್ಲ, ವ್ಯಾಕ್ಸಿನ್ ಅಲ್ಲ, ಕೋವಿಡ್ ಆದವ್ರಿಗೆ ಕೊಡ್ತಿದ್ರಲ್ಲ, ಮರ್ತ ಹೋಗಿದ್ದು ಭಾಳ ಚಲೋ ಆಯ್ತು. 5,600 ರೂಪಾಯಿಗೆ ಒಂದಿರುವ ಇಂಜೆಕ್ಷನ್ನು ಅವ್ರು ಹೆಂಗೆ ಆಟ ಆಡ್ತಿದ್ರು ಅಂದ್ರೆ 25,000, 30,000, 35,000, 40,000 ಬೇಕು, ತಗೊಂಡೋಗು, ಬೇಡ ಬಿಟ್ಕೋ. ಅವೆಲ್ಲ ವ್ಯಾಕ್ಸಿನ್ ಆಮೇಲೆ ಬಂದದ್ದು. ರೆಡಿಮೇಕ್ಸ್ ಏನ ಒಟ್ಟಿಗಿರ್ಲಿ, ಆ ಕೋವಿಡು ಮರ್ತು ಹೋಗಲಿ, ಸತ್ತು ಹೋಗಲಿ, ಅದು ಹಾಳಾಕೊಂಡು ಹೋಗಲಿ. ಅಂದ್ರೆ ನಮಗೆ ಮನುಷ್ಯನಿಗೆ ಜರೂರತ್ ಯಾವಾಗ ಬೀಳುತ್ತೆ, ಆಗ ಎದುರಿನ ವ್ಯಕ್ತಿ ಆಟ ಆಡಿಸ್ಲಿಕ್ಕೆ ಬರ್ತಾನೆ, ಚೆನ್ನಾಗಿ ಆಟ ಆಡಿಸ್ತಾನೆ. ಹಾಗೆ ದೇವತೆಗಳು ಕೂಡ ಹನುಮಂತನ ಪರಾಕ್ರಮ, ಹನುಮಂತನ ದೀಕ್ಷೆ ನೋಡೋಣ ಅಂತ ಹೇಳಿ ಎಲ್ಲವೂ ಕೂಡ ಅದೃಶ್ಯರಾಗಿ ಹೋದರೆ ಹನುಮಂತ ವಿಚಾರವನ್ನು ಮಾಡಿದ, ಹೀಗೆಲ್ಲ ಆದರೂ ಉಪಯೋಗವಿಲ್ಲ, ಇಲ್ಲ ನಮಸ್ಕೃತ್ವ ಆ ಬೆಟ್ಟಕ್ಕೆ ನಮಸ್ಕಾರವನ್ನು ಮಾಡಿದ. ಆಯ್ತು ಅಂತ ಹೇಳಿದ, ಇಡೀ ಬೆಟ್ಟವನ್ನೇ ಕಿತ್ತಿಕೊಂಡು ಎತ್ತಿಕೊಂಡು ಹನುಮಂತ ಹೊರಟೆ ಬಂದ. ಇದಕ್ಕೇನಿದೆ ಜಾಂಬವಂತನಿಗೆ ಗೊತ್ತು, ನನಗೆ ಗೊತ್ತಿಲ್ಲ, ಜಾಂಬವಂತನಿಗೂ ಕೀರ್ತಿ ಕೊಡಬೇಕಾಗಿದೆ ಅಂತ ವಿಚಾರವನ್ನು ಮಾಡಿದ. ಆ ಬೆಟ್ಟವನ್ನು ಎತ್ತಿಕೊಂಡು ತೆಗೆದುಕೊಂಡು ಓಡಿ ಬಂದ ಹನುಮಂತ. ಎಷ್ಟು ಅಂತಂದ್ರೆ, ಒಂದು ಕ್ಷಣಕ್ಕೆ ಹೋದ, ಮತ್ತೊಂದು ಕ್ಷಣ ವಿಚಾರ ಮಾಡಿದ, 3ನೇ ಕ್ಷಣಕ್ಕೆ ಬೆಟ್ಟವನ್ನು ಎತ್ತಿ ಲಂಕಾಪಟ್ಟಣದೊಳಗೆ ತಾನು ಬಂದು ಬಿಟ್ಟ. ಇದು ನಮ್ಮ ಹನುಮಂತ ದೇವರ ಪರಾಕ್ರಮ. ಇದೇ ಸಂಜೀವಿನಿ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣ, ಬೆಟ್ಟ ಹೊತ್ತ ಸಂಜೀವಿನಿ ಮುಖ್ಯ ಪ್ರಾಣ ದೇವರನ್ನು ಯಾರು ವಿಶೇಷವಾಗಿ ಚಿಂತನೆ ಮಾಡ್ತಾರೆ, ಆರಾಧನೆಯನ್ನು ಮಾಡ್ತಾರೆ, ಅವರಿಗೆ ಸಕಲ ವಿಧವಾಗಿರ್ತಕ್ಕಂಥ ವೈಭವಗಳೂ ಕೂಡ ನಮಗೆ ಸಿಕ್ಕು ಬರ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಹನುಮಂತ ದೇವರ ಬಹಳಷ್ಟು ಮಹಿಮೆಗಳನ್ನು ಈ ಪ್ರಸಂಗದಲ್ಲಿ ಕೊಂಡಾಡ್ತಾರೆ. ಆಗ ಹನುಮಂತ ತಾನು ತೆಗೆದುಕೊಂಡು ಬರ್ತಾ ಇರುವಾಗ ಆ ಬೆಟ್ಟದ ವಾಸನೆ ಮತ್ತಿನ್ನೇನಿಲ್ಲವೇ ಇಲ್ಲ, ಕೇವಲ ಆ ಬೆಟ್ಟದ ವಾಸನೆ ಶಿವ ಬಂತು ಅಂತಂದ್ರೆ ಎಷ್ಟು ಜನ ಕಪಿಗಳು? 67 ಕೋಟಿ ಕಪಿಗಳು ಸತ್ತು ಬಿದ್ದಿದ್ದಾರೆ, ಎಲ್ಲರೂ ಬದುಕ್ತಾ ಇದ್ದಾರೆ. ಹಾಗಾದರೆ ಆ ಗಾಳಿ ಏನಿದೆ ರಾಕ್ಷಸರಿಗೂ ತಾಕಿತ್ತಲ್ಲ, ಅಂದಮೇಲೆ ಅವರು ಬದುಕಿದ್ರ ಅವಸ್ಥೆ ಏನು? ಮತ್ತೆ ಯುದ್ಧ ಪ್ರಾರಂಭ, ಮೊದಲಿನಿಂದ ಕುಂಭಕರ್ಣನ ಬದುಕಿದ್ರೆ ಏನ್ ಮಾಡೋದು? ಅದಕ್ಕೆ ರಾಮ ಇಷ್ಟು ಬುದ್ಧಿವಂತ, ಆಗಿನ ಕಪಿಗಳು ಇಷ್ಟು ಬುದ್ಧಿವಂತರು ಅಂತಂದ್ರೆ, ಯಾರ್ಯಾರ ಕಪಿಗಳು ಸಾಯ್ತಿದ್ರು ಆ ಎಲ್ಲಾ ಕಪಿಗಳನ್ನು ಒಯ್ದು ಒಂದ್ ಕಡೆ ಇಡಬೇಕು. ಯಾರ್ಯಾರು ರಾಕ್ಷಸರು ಸಾಯ್ಬೇಕು ಅವನ್ನೆಲ್ಲರೂ ಒಯ್ದು ಸಮುದ್ರದಲ್ಲಿ ಬಿಸಾಡಬೇಕು. ರಾವಣಿಗೊಂದು ಹೀಗಾಗಿತ್ತು, ಈ ಸ್ವಚ್ಛ ಮಾಡೋ ಕೆಲಸ ನನ್ನಂದ್ರೂ ತಪ್ಪಿದಲ್ಲ, ಕಪಿಗಳು ಮಾಡ್ತಾ ಇದ್ದಾರಂತೆ ಅವನು ಹೀಗಿಕೊಂಡಿದ್ದವನು. ಯಾಕೆ ಅಂತಂದ್ರೆ ಆ ಎಲ್ಲ ಹೆಣಗಳು ಬಿದ್ದರೆ ವಾಸನೆ, ಹುಳ, ಅದು ಇದು ಯಾವುದೂ ಸಮಸ್ಯೆ ಇಲ್ಲ, ಕಪಿಗಳು ಸ್ವಚ್ಛ ಮಾಡಿ ಆಗ್ತಾ ಇದ್ದಾರೆ ಅಂತ ಅವನಿಗೆ ಸಂತೋಷ. ಅವನು ಆ ಹಿಗ್ಗಿನೊಳಗೆ ಅವನಿದ್ದ. ಇವರು ಎಲ್ಲಾ ಕಪಿಗಳನ್ನು ಕೂಡ ಸತ್ತವ್ರನ್ನೆಲ್ಲ ಒಂದು ಕಡೆಗೆ ಇಡ್ತಾ ಇರ್ತಾರೆ. ಹಾಗಾಗಿ ಆ ಎಲ್ಲ ಕಪಿಗಳನ್ನು ಕೂಡ ಕ್ಷಣದೊಳಗೇನೆ ಹನುಮಂತ ತಾನು ಬದುಕಿಸಿ ಬಿಟ್ಟ. ಆ ಬೆಟ್ಟ ಬಂತು, ಬೆಟ್ಟದ ಪ್ರಭಾವದಿಂದ ಬದುಕಿದ್ರು. ಅಷ್ಟಾಗಿ ಜಾಂಬವಂತ ತಾನು ಎದ್ದು ಔಷಧಿಗಳನ್ನು ತೆಗೆದುಕೊಂಡು ಲಕ್ಷ್ಮಣನಿಗೆ ಹಚ್ಚಿ ಆ ಲಕ್ಷ್ಮಣನನ್ನು ಕೂಡ ಅಲ್ಲಿ ಎಬ್ಬಿಸ್ತಾರೆ. ಎಬ್ಬಿಸಾಯ್ತು. ಪಪಾತ ಮೂರ್ಧಸ್ಯ ಚ ಪುಷ್ಪ ಸಂತತಿ ಅಪೂಜಯನ್ ಮಾರುತಿ ಅಗ್ರಪೌರುಷಂ. ದಿವ್ಯವಾದ ಪರಾಕ್ರಮ ಉಳ್ಳಂತಹ ಹನುಮಂತ ದೇವರನ್ನು ಎಲ್ಲರೂ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಳ್ತಾ ಇದ್ದಾರೆ. ದೇವಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸ್ವಯಂ ರಾಮದೇವರು ಬಂದು ಬಿಗಿದಪ್ಪಿಕೊಂಡು, ಅಂದರೆ ರಾಮನಿಗೆ ಬದುಕಿಸುವ ಸಾಮರ್ಥ್ಯ ಇರಲಿಲ್ಲೇನೋ ಅಂತಂದರೆ ಹನುಮಂತ ದೇವರ ದಿವ್ಯವಾದ ಸಾಮರ್ಥ್ಯವನ್ನು ತೋರಿಸ್ಕೊ. ಏನು 3 ಸೆಕೆಂಡ್ ತಡ ಆಗೋದ್ರಿಂದ ಏನು ಲಾಸ್ ಇದೆ ರಾಮದೇವರಿಗೆ? ಬಹಳ ತಡವಾಗಿತ್ತು, 6-8 ದಿನ 16 ದಿನ ಹೋಗಿತ್ತು. ಹೇಗೆ ಯುದ್ಧಾಡಬೇಕಂತ ಫಲ ಇವೆಲ್ಲ ಸಮಸ್ಯೆ ಆಗ್ತಿತ್ತು. ಏನಿಲ್ಲ, 3 ಸೆಕೆಂಡ್. ಅವನಿಗೆ ಇನ್ನೂ ಆ ಇಂದ್ರಜಿತ್ತನ ತಲೆ ಮೇಲೆ ಹೂ ಬಿದ್ದಿಲ್ಲ.
ಕೆಳಗೆ ನಿಂತವರು ಇಂದ್ರಜಿತ್ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಬಂದ ಅಂತೇಳಿ ಪುಷ್ಪವೃಷ್ಟಿ ಮಾಡ್ತಾ ಇದ್ದಾರೆ. ಈ ಪುಷ್ಪ ಎತ್ತಿ ಮೇಲೋಗಿ ಆ ಇಂದ್ರಜಿತ್ ತಲೆಯೊಳಗೆ ಬೀಳೋದ್ರೊಳಗೇನೆ ಹನುಮಂತ ತಾನು ಹೋಗಿ ಬೆಟ್ಟವನ್ನು ತಂದು ಇವ್ರನ್ನೆಲ್ಲರನ್ನೂ ಬದುಕಿಸಿ ಹಾಕಿದ್ದ. ಇದು ನಮ್ಮ ಹನುಮಂತ ದೇವರ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ. ಎಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ. ಪಪಾರ್ಥ ಮೂರ್ಧಸ್ಯ ಚ ಪುಷ್ಪ ಸಂತತಿ ಪ್ರಮೋದಿತೇ ದೇವವರೈರ್ ವಿಸರ್ಜಿತ. ಇಂದ್ರಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತ್ತೇನಾಯ್ತು? ಯಥಾ ಪ್ರಕಾರ ರಾಮನ ಪಕ್ಷದೊಳಗೇನೆ ದಿವ್ಯವಾದ ಗೆಲುವಾಯಿತು. ಭಾರೀ ಸಂತೋಷವಾಗ್ತಾ ಇದೆ. ಇನ್ನು ಆ ಬೆಟ್ಟ ತಂತು ಕೆಲಸ ಮುಗಿತಲ್ಲ, ಇನ್ನೇನು ಮಾಡಬೇಕು? ಒಯ್ದು ಇಟ್ಟು ಬರುವುದಕ್ಕೆ 3 ಸೆಕೆಂಡ್ ಬೇಕು. ಮತ್ತೆ ಒಯ್ಬೇಕು, ಇಡಬೇಕು, ತಿರುಗಿ ಬರಬೇಕು. ಆ 3 ಸೆಕೆಂಡಿನೊಳಗೆ ರಾಮದೇವರ ಸೇವೆ ತಪ್ಪತ್ತೆ ಅಲ್ಲ. ಎಷ್ಟು ರಾಮದೇವರ ಸೇವೆ ಮೇಲೆ ದೀಕ್ಷೆ ಅವರಿಗೆ, ದಿವ್ಯವಾದ ದೀಕ್ಷೆ ಹನುಮಂತ ದೇವರಿಗೆ. ಅಂದ್ರೆ ಹೋಗುವಾಗ ತಡ ಆಗುವಾಗಿಲ್ಲ. ಯಾಕೆ? ಸೇವೆ ತಡವಾಗತ್ತೆ. ಸೇವೆ ಮಾಡುವಾಗ ಅತ್ಯಂತ ವೇಗದಿಂದ ಆಗಬೇಕು. ಜೊತೆಗೆ ಆ ಬೆಟ್ಟ ಇಟ್ಟು ಬರುವುದಕ್ಕೆ ಹೋದರೆ 3 ಸೆಕೆಂಡ್ ತಡವಾಗತ್ತಲ್ಲ. ಸರ್ವಥಾ ನನ್ನಿಂದ ತಡ ಆಗುವ ಹಾಗಿಲ್ಲ. ಇದು ರಾಮಾಯಣ ಕೊಡುವ ದಿವ್ಯವಾದ ಆದರ್ಶ. ದಿವ್ಯವಾದ ಆದರ್ಶ. ಸಾಮಾನ್ಯವಾಗಿ ತಡ ಮಾಡುವುದರೊಳಗೇನೆ ನಮ್ಮ ಜೀವನ ಕಳೆದು ಹೋಗಿಬಿಡುತ್ತೆ. ತಡ ಮಾಡೋದ್ರೊಳಗೇನೆ ಸಂಧ್ಯಾವಂದನ ಮಾಡಬೇಕು ಅಂತ ತಲೆಯೊಳಗೆ ಬಂತು, ಏನಂತಾರೆ 40ನೇ ವರ್ಷಕ್ಕೆ ಫುಲ್ ಬ್ಯುಸಿ ಶೆಡ್ಯೂಲ್ ಆಗಲಿಲ್ಲ. ದೇವರ ಪೂಜೆ ಮಾಡಬೇಕು ಅಂತ ತಲೆಯೊಳಗೆ ಬಂತು ರಿಟೈರ್ಡ್ ಆದಮೇಲೆ, ಆಗ ಇಷ್ಟು BP ಶುಗರು ಎಲ್ಲ ಸುಡುಗಾಡು 1000 ಆಚಮನೆ ಹೆಂಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹುಡುಗರು ಮುಂದೆ ಅಸಹ್ಯ ಆಗ್ತದೆ. ಈ 60 ವರ್ಷ ಹೋಗ್ಯದಂದಮೇಲೆ ಇನ್ನೊಂದು 20 ವರ್ಷಕ್ಕೆ ಏನು ಗಂಟು ಹೋಗೋದು ಅಂತೇಳಂದು ಹೋಗಿಬಿಡ್ತದೆ. ತಡ ಮಾಡುವುದರೊಳಗೆ ಜೀವನ ಮುಗಿದು ಹೋಗಿಬಿಡುತ್ತೆ. ತಡ ಮಾಡುವಾಗಿಲ್ಲ. ಯಾವ ಕ್ಷಣದೊಳಗೆ ತಲೆಯೊಳಗೆ ಬಂತೋ ಆ ಕ್ಷಣದೊಳಗೆ ಅದು ವರ್ಕೌಟ್ ಆಗಬೇಕು. ನಾವು ಮುಂಬೈಯಲ್ಲಿ ನೋಡ್ತೇವೆ. ಇಲ್ಲಿ ನಮಗೇನಾಗ್ತದೆ, ಒಂದು 5 ನಿಮಿಷ ತಡ ಮಾಡಿ ಹೇಳುವುದರಿಂದ ನಮ್ಗೆ ಲಾಸ್ ಏನಿಲ್ಲ. ರಾಯಚೂರಿಗೆ 10 ನಿಮಿಷ ತಡ ಮಾಡಿದ್ರು ಲಾಸ್ ಇಲ್ಲ. ಸಿರವಾರಕ್ಕೆ ಅರ್ಧ ಗಂಟೆ ತಡ ಮಾಡಿದ್ರು ಲಾಸ್ ಇಲ್ಲ. ಎಷ್ಟೆಷ್ಟು ಸಣ್ಣ ಸಣ್ಣ ಊರಿಗೆ ಹೋಗ್ತೀವಿ ಅಷ್ಟು ತಡ ಮಾಡಿದಷ್ಟು ಅಲ್ಲಿ ಸುಖನೇ. ದೊಡ್ಡ ಊರಿನೊಳಗೆ ಏನಾಗುತ್ತೆ, ಅವ್ರು 5 ನಿಮಿಷ ತಡ ಮಾಡಿದ್ರೆ ಆ 5 ನಿಮಿಷದೊಳಗೆ ಆ ಲೋಕಲ್ ಟ್ರೈನ್ ಮಿಸ್ ಆಯಿತು, ಆಟೋ ಮಿಸ್ ಆಯಿತು, ಬಸ್ ಮಿಸ್ ಆಯಿತು, ಅಲ್ಲಿ ಹೋಗ್ಲಿಕ್ಕೆ ತಡವಾಯಿತು, ಅಲ್ಲಿ ಟ್ರಾಫಿಕ್ ಆಯಿತು, ಆಫೀಸಿಗೆ ಹೋದ, ಅಲ್ಲಿ ತಡವಾಗಿ ಹೋದ, ಅಲ್ಲಿ ಬಯಸ್ಕೊಂಡ, ಅಲ್ಲಿಂದ ತಿರುಗಿ ಬರ್ಲಿಕ್ಕೆ ತಡವಾಯಿತು, ಎಲ್ಲ ಅಸ್ತವ್ಯಸ್ತ ಕೊನೆಗೆ ಮನೆಗೆ ಬರಲಿಕ್ಕೂ ತಡ ಆಯಿತು, ಅಲ್ಲೂ ಬಯಸ್ಕೊಂಡ. ಹಾಗಾಗಿ ಏನು ಪ್ರಾಣ ಹೋಗಲಿ, ಟೈಮ್ ಅಂದ್ರೆ ಟೈಮ್ ಪರ್ಫೆಕ್ಟ್ ಆಗಿ. ಯಾಕೆ ಅಂತಂದರೆ ನಾವು ಎಷ್ಟು ಟೈಮ್ ಸರಿಯಾಗಿರ್ತೇವೆ ಅಷ್ಟು ಕೆಲಸಗಳು ಸುಸೂತ್ರವಾಗಿ ನಡೀತಾ ಹೋಗುತ್ತೆ, ಸಮಸ್ಯೆಯೇ ಆಗುವುದಿಲ್ಲ. ಬೇಕಾದ ಪ್ರಾಣ ಹೋಗಲಿ, 8:15 ನಾನು ಬಸ್ ಸ್ಟ್ಯಾಂಡ್ದಾಗ ಇರಬೇಕು, ಬಸ್ ಹತ್ತಬೇಕು ಅಂದ್ರೆ ಹತ್ತಬೇಕು. ಆದ್ರಾಗಲಿ 8:35 ಹೋದ್ರೆ ಆಯ್ತಂದ್ರೆ 11:15 ಬಸ್ ಸ್ಟ್ಯಾಂಡ್ದಾಗೆ ಸಟಿಬೇಕು. ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಅಂದರೆ ಆ ಒತ್ತಡ, ಆ ಸಮಸ್ಯೆ, ಆ ಟೆನ್ಷನ್ ಇದ್ದ ವ್ಯಕ್ತಿ ಅದಕ್ಕೆ ಸರಿಯಾಗಿ ತಾನು ಅಡ್ಜಸ್ಟ್ ಆಗ್ತಾನೆ. ಇದನ್ನು ನಾವು ಹನುಮಂತ ದೇವರ ಹತ್ರ ಕಳಿತೇವೆ. ಸಾಧನೆಯ ವಿಷಯದೊಳಗೆ ತಡವಾಗು. ಏನು 3 ಸೆಕೆಂಡ್ ಏನು ಗಂಟು ಹೋಗೋದಿದೆ ಹನುಮಂತನಿಗೆ? ಬೆಟ್ಟ ಒಯ್ದು ಇಟ್ಟು ಬಂದಿದ್ರೆ ಏನು ಗಂಟು ಹೋಗ್ತಿತ್ತು? ಎತ್ತಿ ನಿಂತಲ್ಲಿಂದಲೇನೆ ಏನಂತಾರೆ, ಪುನರ್ಗಿರಿಂ ತಂ. ಎಷ್ಟು ದೊಡ್ಡದು ಬೆಟ್ಟ! ಆಗ ಹೇಳಿಲ್ಲ ರಾಮಾಯಣ, ಹೀಗೆ ಹೇಳುತ್ತೆ. ಶತಯೋಜನೋಚ್ಛ್ರಿತಂ. 100 ಯೋಜನ. 1 ಯೋಜನ ಅಂದ್ರೆ 16 ಕಿಲೋಮೀಟರ್ ಇಂಟು 100 ಅಂದ್ರೆ ಹೆಚ್ಚು ಕಡಿಮೆ ನಮ್ಮ ಭಾರತ ಇದ್ದಷ್ಟು, ಅದಕ್ಕಿಂತ ದೊಡ್ಡದಾಗುತ್ತೋ ಗೊತ್ತಿಲ್ಲ. 16,000 ಕಿಲೋಮೀಟರ್, ಹೌದಲ್ಲ? ಅಷ್ಟು ಎತ್ತರದ ಬೆಟ್ಟವನ್ನು ತಾನು ತಂದದ್ದು ಆಶ್ಚರ್ಯ. ಅದನ್ನು ಹಾಗೆ ಎತ್ತಿ ಬಿಸಾಡಿದ, ಹೋಯ್ತು. ಮತ್ತು ನಮಗೆ ಚಲೋ ಆಯ್ತಲ್ಲ ಇದು. ಬೇಕಾದ ನಾವು ಹಿಂಗ ಊಟ ಮಾಡಿದ ತಟ್ಟಿ ಹೋಗದ, ಯಾಕೆ ಒಯ್ದು ಯಾಕೆ ಇಡ್ಬೇಕು ಅಲ್ಲಿ ತರಕ ಅಂತಂದ್ರೆ ಹಾಗಲ್ಲ. ಇಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಸಂಸ್ಥಿತ ಏವ ತತ್ರ. ಶ್ರೀಮದಾಚಾರ್ಯ ಬಹಳ ಸುಂದರವಾಗಿ ನಿರ್ಣಯವನ್ನು ಕೊಡ್ತಾರೆ. ಕಿತ್ತಿದೊಳಗ ಒಂದು ಗಿಡವಿತ್ತು, ಈ ಗಿಡವಿತ್ತು, ಈ ಬೆಟ್ಟವನ್ನು ಕಿತ್ತಿದ, ಇದು ಮಧ್ಯದೊಳಗೆ ಬಂದಿದೆ, ಈ ಬೆಟ್ಟ ಎದ್ದಿತ್ತು. ಎದ್ದಾಗ ಇಲ್ಲಿಷ್ಟು
ಬೇರುಗಳು ಉಳಿದಿತ್ತಲ್ಲ, ಸರಿಯಾಗಿ ಆ ಬೇರು ಅದೇ ಜಾಗಕ್ಕೆ ಹೋಗಿ ಸೆಟ್ ಆಗಿದೆ. ಹಾಗೆ ಹನುಮಂತ ದೇವರು ಬಿಸಾಡಿದ್ದಾರೆ. ಅದು ಎಲ್ಲೋ ಹೋಯ್ತು, ಹೇಗೆ ಕೂತು, ಹೇಗೋ ಬಿತ್ತು, ಅಲ್ಲೇ ಅಲ್ಲ, ಅದು ಎಲ್ಲಿ ಕಿತ್ತಿದಾಗ ಯಾವ ತರಹದಿಂದ ಎದ್ದು ಬಂದಿದೆ, ನೇರವಾಗಿ ಅದೇ ತರಹದಿಂದ ಅಲ್ಲೇ ಹೋಗಿ ಅದೇ ಸ್ಥಳಕ್ಕೆ ಹೋಗಿ ಸೆಟ್ ಆಗಬೇಕು ಅಂತಂದ್ರೆ ಆ ಹನುಮಂತ ದೇವರ ಎಸುವಿಕೆಯಲ್ಲೂ ಕೂಡ ಎಷ್ಟು ಚಾಣಾಕ್ಷತನ ಇದೆ, ಎಷ್ಟು ಬುದ್ಧಿವಂತಿಕೆ ಇದೆ, ಎಷ್ಟು ಪರ್ಫೆಕ್ಟ್ನೆಸ್ ಇದೆ. ಇದನ್ನು ನೋಡಿದಾಗ ನಿಜವಾಗಿಯೂ ಕೂಡ ಆಶ್ಚರ್ಯವಾಗತ್ತೆ. ಆ ಹನುಮಂತ ದೇವರ ಆ ಅದ್ಭುತವಾದ ಸಾಮರ್ಥ್ಯವನ್ನು ಕಂಡಾಗ ಅಂದರೆ ನಾವು ಎಷ್ಟು ಅಂದರೆ ಇವತ್ತಿನ ಈ ಎರಡು ಕಥೆ, ಒಂದು ರಾಮದೇವರ ಪರಾಕ್ರಮವನ್ನು ಗಮನಿಸಿದಾಗ, ಹನುಮಂತ ದೇವರ ಪರಾಕ್ರಮವನ್ನು ಗಮನಿಸಿದಾಗ, ಅಲ್ಲೇ ನಾನು ಎಂತ ದೊಡ್ಡವ, ಎಷ್ಟು ಪ್ರೌಡ್ ಫೀಲ್ ಬರುತ್ತೆ ಅಂತಂದ್ರೆ, ಹಿಂದೆ ಒಂದು ಕಡೆಗೆ ರಾಮ ಇದ್ದಾನೆ, ಇನ್ನೊಂದು ಕಡೆಗೆ ಹನುಮಂತ ಇದ್ದಾನೆ ಅಂದರೆ ಎಂತ ಮಹಿಮೆ ಅದು, ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಹನುಮಂತ ತಾನು ದಿವ್ಯವಾದ ಕೆಲಸವನ್ನು ಮಾಡಿದ. ಸಪೂರ್ವವನ್ ಮಾರುತಿ ವೇಗ ಚೋದಿತು ನಿರಂತರಂ ಶ್ಲಿಷ್ಟ ತರೋತ್ರ ಚಾಭವತ. ಕೇವಲ ಹೇಗಿತ್ತು ಹಾಗೆ ಹೋಗಿ ಕೂಡೋದಲ್ಲ. ಕೆಲವರಿಗೆ ಭಾರಿ ಟ್ರಿಕ್ ಇರುತ್ತೆ. ಈ ಇಟ್ಟಂಗಿ ಸಪ್ಲೈ ಮಾಡೋ ಕೆಲಸದವ್ರನ್ನ ನಾವು ನೋಡ್ತೇವೆ. ಸರಿಯಾಗಿ ಒಗಿತಾರೆ, ಸರಿಯಾಗಿ ಬೀಳುತ್ತೆ, ಸರಿಯಾಗಿ ಕೂಡುತ್ತೆ. ಆದರೆ ಅಷ್ಟು ಗಟ್ಟಿಯಾಗಿ ಕೂಡೋದಿಲ್ಲ. ಇಲ್ಲಿ ಹಾಗಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಶ್ಲಿಷ್ಟ ತರಹ ಅಂದ್ರೆ ಮುಂದದು ಅಳಿಗಾಡಿಸ್ಲಿಕ್ಕೂ ಬರದೇ ಇರುವ ಹಾಗೆ ಎಷ್ಟು ಗಟ್ಟಿತ್ತೋ ಅಷ್ಟೇ ಗಟ್ಟಿಯಾಗಿ ಹೋಗಿ ಕುಳಿತುಕೊಂಡು. ಇದು ಹನುಮಂತ ದೇವರ ಒಂದು ಅದ್ಭುತವಾದ ಸಾಮರ್ಥ್ಯ. ಇದರ ಜೊತೆಗೆ ರಾಮಾಯಣ ಇನ್ನೊಂದು ಮಾತು ಸುಂದರವಾಗಿ ನಮಗೆ ತಿಳಿಸಿಕೊಡ್ತದೆ. ಎಷ್ಟು ಅದ್ಭುತವಾದ ಮಾತು ಅಂತಂದರೆ, ಅದರೊಳಗಿರುವ ಪ್ರಾಣಿಗಳಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ವೃಕ್ಷಗಳಿಗೆ ಕಿಂಚಿತ್ತೂ ಪೀಡೆಯಾಗಿರಲಿ, ಕಿಂಚಿತ್ತೂ ಪೀಡೆಯಾಗಿರಲಿ. ಅಂದರೆ ಹೂ ಹೇಗೆ ತರಬೇಕು ಹಾಗೆ ಬಂತು, ಹಾಗೆ ಹೋಗಿ ಕೂತು. ಇಷ್ಟೆಲ್ಲ ಕೆಲಸ ಎಷ್ಟು ಹೊತ್ತಿನೊಳಗಾಯಿತು? ಶ್ರೀಮದ್ ಆಚಾರ್ಯ ಲೆಕ್ಕದೊಳಗೆ ಸರಿಯಾಗಿ 6 ಕ್ಷಣ. ಒಂದು ಕ್ಷಣ ಜಂಬು ಅಂತ ಹೇಳಿದ, 2ನೇ ಕ್ಷಣಕ್ಕೆ ಹಾರಿದ, 3ನೇ ಕ್ಷಣ ವಿಚಾರ ಮಾಡಿದ, 4ನೇ ಕ್ಷಣಕ್ಕೆ ತಂದ, ಎಲ್ಲರೂ ಬದುಕಿದರು, 5ನೇ ಕ್ಷಣಕ್ಕೆ ಬಿಸಾಡಿದ, 6ನೇ ಕ್ಷಣಕ್ಕೆ ಹೋಗಲು ಕೂತು. ಇಷ್ಟು ವೇಗದಿಂದ ಕೆಲಸವಾದರೂ ಕೂಡ ಅದರೊಳಗಿರುವ ಒಂದು ನರಪಿಳ್ಳಿಗೆ ತೊಂದರೆ ಆಗಬಾರ್ದು ಅಂತಂದ್ರೆ ಆ ನಮ್ಮ ಹನುಮಂತನ ಸಾಮರ್ಥ್ಯ ಬಹಳ ಆಶ್ಚರ್ಯವಾಗಿ ತೋರುತ್ತೆ. ಇಂತಹ ಹನುಮಂತ ದೇವರ ಭಕ್ತರಾಗಿದ್ದೇವೆ ಅನ್ನೋದೇ ನಮ್ಮದೊಂದು ಹೆಮ್ಮೆ ಎಂಬುದಾಗಿ ತಿಳಿಯಬಹುದು. ಸಪೂರ್ವವನ್ ಮಾರುತಿ ವೇಗ ಚೋದಿತು ನಿರಂತರಂ ಶ್ಲಿಷ್ಟ ತರೋತ್ರ ಚಾಭವತ ಪುನಶ್ಚ ಸರ್ವೇ ತರುಶೈಲ ಹಸ್ತ. ಎದ್ರಲ್ಲ, ಎದ್ದುಕೊಳ್ಳಿ, ಅಂತೂ ನಾವು ಸತ್ತವರು ಬದುಕಿ ಬಂದಿದ್ದೇವಪ್ಪ. ಹಾಸ್ಪಿಟಲ್ನಿಂದ ಕರೋನಾದಿಂದ ಡಿಸ್ಚಾರ್ಜ್ ಆಗಿ ಬಂದೇವೆ ಅಂತಂದ್ರೆ ಮರು ದಿವಸದಿಂದ ಮನೆ ಬಿಟ್ಟು ಹೋಗಲಿಲ್ಲ 6 ತಿಂಗಳು. ಹೌದಲ್ಲ? ಹಾಗೆ ಸತ್ತೋರು ಬದುಕಿ ಬಂದಿವೆ. ಇನ್ಯಾಕೆ ಯುದ್ಧಾರ್ಥ ಮನೆಗೆ ಹೋದ್ರೆ ಅವರೆಲ್ಲರೂ ಕಪಿಗಳು. ಆ ಕ್ಷಣಕ್ಕೇನೆ ತರುಶೈಲ ಅಂತ ದೊಡ್ಡ ದೊಡ್ಡ ಬೆಟ್ಟಗಳನ್ನು, ದೊಡ್ಡ ದೊಡ್ಡ ಗಿಡಗಳನ್ನು ಹಿಡಿದುಕೊಂಡ್ರು. ನಡೆ ಇಂದ್ರಜಿತ್ ಎಲ್ಲಿದ್ದಾರೆ ಬಾ ಯುದ್ಧಕ್ಕೆ ಅಂತ ಹೇಳಿ ಪುನಃ ಯುದ್ಧಕ್ಕೆ ಪ್ರಾರಂಭವಾಗಿದ್ದಾರೆ. ಪುನಶ್ಚ ತಾನ್ ಪ್ರೇಕ್ಷ ಸಮುತ್ಥಿತಾನ್ ಕಪಿಂ ಭಯಂ ಮಹತ್ ಚಕ್ರಜಿತಂ ವಿವೇಶ. ಇಂದ್ರಜಿತ್ 2 ಹೂ ಬಿದ್ದಿತ್ತು ಅಷ್ಟರೊಳಗೆ ತಲೆ ಮೇಲೆ. ಹೋಗಿ ಅಲ್ಲಿ ನೋಡ್ರಲ್ಲಿ ಎಲ್ಲ ಕಪಿಗಳು ಎದ್ದಾರೆ, ಇನ್ನೇನು ನನಗೆ ಜೈಕಾರ ಆಗ್ತೀರಿ, ನಿಲ್ಲಿಸಿ ಅಂತ ಹೇಳಿ ಭಾರಿ ಟೆನ್ಷನ್ ಆಗಿದೆ, ಭಾರಿ ದುಃಖದೊಳಗಿದ್ದಾರೆ. ಏನು ಮಾಡಬೇಕು, ಏನು ಉಪಾಯವನ್ನು ಮಾಡಬೇಕು? ಜಾಂಬುವಂತ ಕುಂಭಕರ್ಣ ಬಂದ, ಅವನಿಂದ ಆಗಲಿಲ್ಲ. ದೊಡ್ಡ ದೊಡ್ಡ ಬ್ರಹ್ಮಾದಿ ವರಗಳಿಂದ ತೃಪ್ತರಾದ ದೊಡ್ಡ ದೊಡ್ಡ ರಾಕ್ಷಸರು, ತ್ರಿಶಿರ ಮೊದಲಾದ ರಾಕ್ಷಸರು ಬಂದರು, ಅವರಿಂದ ಆಗಲಿಲ್ಲ. ಸ್ವಯಂ ರಾವಣ ಬಂದಿದ್ದ ಯುದ್ಧಕ್ಕೆ, ಆ ರಾವಣನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾರೆ ಹನುಮಂತ ದೇವರು. ಮಾಡಿ ಹೇಳ್ತಾರೆ, ರಾಜ ನೀನು ಮೊದಲಿಗೆ ಯುದ್ಧಕ್ಕೆ ಬರಬಾರ್ದು, ನಿನ್ನ ಮಕ್ಕಳು, ನಿನ್ನ ಸೇನಾ ಎಲ್ಲರೂ ಬರಲಿ, ನೀನು ಹೋಗು, ಪ್ರಾಣ ಭಿಕ್ಷೆ ಕೊಟ್ಟಿನಿ ಹೋಗು ಅಂತ ರಾವಣನನ್ನು ಕೊಟ್ಟು ಕಳಿಸಿರ್ತಾರೆ ಹನುಮಂತ ದೇವರು. ಏನ್ ಮಾಡಬೇಕಿನ್ನ ಅಂತ ವಿಚಾರವನ್ನು ಮಾಡ್ತಾ ಇದ್ದಾರೆ. 3ನೇ ಬಾರಿ ಸಪೂರ್ವಬದ್ಧವ್ಯ ಬಹೇ ಸಮರ್ಚ ಶಿವಂ ತದಾ ದರ್ಶನಮೇವ ಜಗ್ನಿಮಾನ್. ಮೊತ್ತ 3ನೇ ಬಾರಿ ನಿಕುಂಭಿಲ ಪ್ರದೇಶಕ್ಕೆ ಹೋಗಿ ಯಾಗವನ್ನು ಮಾಡಿ ರುದ್ರದೇವರನ್ನು ಚೆನ್ನಾಗಿ ಆರಾಧನೆಯನ್ನು ಮಾಡಿ ಅದರ್ಶನಮೇವ, ಯಾರಿಗೂ ಕಣ್ಣಿಗೂ ಕಾಣದೇ ಇರುವ ಹಾಗೆ ಮತ್ತೊಮ್ಮೆ ಯುದ್ಧಕ್ಕೆ ಬಂದ ಇಂದ್ರಜಿತ್.
ಯುದ್ಧಕ್ಕೆ ಬಂದಾನ. ನಸೋಡು ಮೀಶೋಸಿ ಪಿತಾಮಹಸ್ತ್ರೇಣ ನಿಹನ್ಮಿ ದುರ್ಮತಿಂ ತವಾಜ್ಞೆಯ ಶಕ್ರಜಿತಂ ಸ ಬಾಂಧವಂ. ಆಗ ಲಕ್ಷ್ಮಣನಿಗೆ ತಲೆ ಕೆಟ್ಟುಬಿಟ್ಟಿತ್ತು. ಇವನು ಯಾವ ಇಂದ್ರಜಿತ ನನ್ನ ಸಂಹಾರವನ್ನು ಮಾಡಿ ಹಾಕ್ಯಾನಂದ್ರೆ ನಾನು ಮೂರ್ಛೋಗಿ ಬಿದ್ದೀನಿ ಅಂತಂದ್ರೆ ಏನಿದು, ಈ ಇಂದ್ರಜಿತ್ತನನ್ನು ಉಳಿಸೋದು ಬೇಡ ಅಂತ ಹೇಳಿ ಯುದ್ಧಕ್ಕೆ ನಿಂತ ಘನಘೋರವಾಗಿ ಯುದ್ಧವಾಗ್ತಾ ಇದೆ. ರಾಮ ಹೇಳ್ತಾ ಇದ್ದಾನೆ, ಲಕ್ಷ್ಮಣ ಬೇಡ, ನಿನ್ನ ಕೆಲಸ ಅಲ್ಲ ಇದು, ಬೇಡ ಅಂತ ಹೇಳಿದ್ರೆ, ಇಲ್ಲ ನಾನು ಬ್ರಹ್ಮಾಸ್ತ್ರ ಬಿಡ್ತೇನೆ, ಸಂಹಾರವನ್ನು ಮಾಡಿ ಹಾಕ್ತೇನೆ. ಬ್ರಹ್ಮದೇವರು ಹೊರದಿಂದ ನೃಪ್ತನಾಗಿದ್ದಾನಲ್ಲ, ಬ್ರಹ್ಮಾಸ್ತ್ರವನ್ನು ಬಿಡ್ತೇನೆ, ನಿನ್ನೇನು ಅತಿಕಾಯ ತ್ರಿಶಿರ ಇವನ್ನೆಲ್ಲ ಸಂಹಾರವನ್ನು ಮಾಡಿಲ್ವ ನಾನು, ಹಾಗೆ ಇವರನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿದರೆ, ಆಗ ರಾಮ ಹೇಳ್ತಾನೆ, ಅವಶ್ಯವಾಗಿಯೋ ಮಾರಯ್ಯ, ನಿನ್ನ ಸಾಮರ್ಥ್ಯ ಅಮೋಘವಾಗಿದೆ, ನಿನ್ನ ಅಸ್ತ್ರಗಳು ದಿವ್ಯವಾಗಿವೆ, ಆದರೆ ಈ ಬ್ರಹ್ಮಾಸ್ತ್ರದಿಂದಲೂ ಅವನು ಸಾಯುವುದಿಲ್ಲ. ಯಾಕೆ? ವರ ಹಾಗೆ ಪಡೆದುಕೊಂಡು ಬಂದಿದ್ದಾನೆ ಅವನು. ಇದು ಒಂದು. ಎರಡನೇದ್ದು ಏನಂತಂದ್ರೆ, ಸಚೋಡು ಮೀಶೋಸಿ ಯದಿತ್ವಮೇತತ್ ಅಸ್ತ್ರಂ ತದಾಹಂಶರಮಾತ್ರಕೇಣ ಅದೃಶ್ಯಮಪ್ಯಾಶು ನಿಹನ್ನಿ ಸಂತಂ ರಸಾತಳೇಥಾಪಿ ಹಿ ಸತ್ಯಲೋಕ. ಅವನು ಅದೃಶ್ಯನಾಗಿ ಇದ್ದಾನೆ. ನೀ ಬ್ರಹ್ಮಾಸ್ತ್ರ ಎಲ್ಲಿ ಬಿಡ್ತೀಯ? ಬೇಡ, ಕೇಳಿಲಿ, ನನ್ನ ಹತ್ರ ಏನದಲ್ಲ, ಈ ಒಂದು ಸಣ್ಣ ಬಾಣವಿದೆ, ಈ ಬಾಣದಿಂದಲೇನೆ ನಾನು ಅವನನ್ನು ಸಂಹಾರವನ್ನು ಮಾಡ್ತೇನೆ. ಇದರಿಂದ ಬಹಳ ಎಚ್ಚರಿಕೆಯನ್ನು ಕೊಡ್ತಾನೆ ರಾಮದೇವರ. ಈ ರಾಜಕಾರಣ, ರಾಮಕೃಷ್ಣನ ರಾಜಕಾರಣ ಭಾರೀ ಅದ್ಭುತವಾದ್ದು. ಹುಚ್ಚುಚ್ಚು ವರ ಕೊಡ್ತೀರಾ ನೀವು. ಆ ಬ್ರಹ್ಮಾಸ್ತ್ರದಿಂದ ಸಾಯದಿರುವ ಇಂದ್ರಜಿತ್ ಆಗಲಿ, ಅವರಪ್ಪನಾಗಲಿ, ನಾವೊಂದು ಸಣ್ಣ ಬಾಣದಿಂದಲೇ ಸಂಹಾರ ಮಾಡಿ ಹಾಕ್ತೀನಿ, ಹುಷಾರ್ ಅಂತಾನೆ ದೇವತೆಗಳಿಗೆ. ಈ ಕಥೆ ಕೃಷ್ಣಾವತಾರದೊಳಗೆ ಬಹಳ ಸುಂದರವಾಗಿ ಬರುತ್ತೆ. ಕೃಷ್ಣನನ್ನು ಸಂಹಾರವನ್ನು ಮಾಡುವುದಕ್ಕಾಗಿ ಹುಟ್ಟಿ ಬರ್ತಾನೆ ಕಾಲಯವನ. ಆ ಕಾಲಯವನ ಎದುರಿಗೆ ಬಂದ ಯುದ್ಧ ಮಾಡ್ತಾ ಇದ್ದಾರೆ. ಯುದ್ಧ ಮಾಡ್ತಾ ಇರುವಾಗ ಕೃಷ್ಣ ಎಷ್ಟು ಬುದ್ಧಿವಂತಿಕೆಯನ್ನು ಬಳಸಿದ ಅಂತಂದ್ರೆ, ಒಂದು ಗಡಿಗೆಯೊಳಗೆ ಹಾವನ್ನು ಹಾಕಿಕೊಟ್ಟು ಕಳಿಸಿದ. ಏನು ನೀತಿ ಅದೆಲ್ಲ ರಾಜಕಾರಣದ ನೀತಿಗಳು. ಅಲ್ಲಿ ಏನು ನೀತಿ ಇತ್ತು ಅಂತಂದ್ರೆ, ನೀವೆಲ್ಲ ಇರುವೆ ಇದ್ದ ಹಾಗೆ, ಹಾವು ಬಂದು ಹೇಗೆ ಇರುವೆಯನ್ನು ಸಂಹಾರವನ್ನು ಮಾಡಿ ರಾಜ್ಯ ಮಾಡಬೇಕು, ಹಾಗೆ ನಾನು ಒಬ್ಬ ಹಾವು, ನಾನು ಸಂಹಾರವನ್ನು ಮಾಡಿ ಹಾಕ್ತೇನೆ ಅಂತ ಕೊಟ್ಟು ಕಳಿಸಿದ. ಆ ಕಾಲಯವನ ಅವನು ಮಹಾಪಕ್ಕ ದೈತ್ಯ, ಅವನೇನ್ ಮಾಡ್ತಂದ್ರೆ, ಗಡಿಗೆ ತುಂಬ ಲಕ್ಷಾವಧಿ ಇರುವೆಗಳನ್ನು ತುಂಬಿ ಆ ಇರುವೆಗಳಿಂದಲೇ ಆ ಕೃಷ್ಣ ಸರ್ಪವನ್ನು ಸಂಹಾರವನ್ನು ಮಾಡಿ ಕೊಂದು ಹಾಕಿ ತಿರುಗಿ ಕೊಟ್ಟು ಕಳಿಸಿದ. ಓಯ್, ನನ್ನನ್ನು ಇಲ್ಲಿ ಅಂತೆ ಇರುವೆಗಳು ಅಂತ ಹೇಳಿದೆಯಾ? ಇದೇ ಇರುವೆಗಳಿಂದಲೇ ಸಂಹಾರವನ್ನು ಮಾಡಿ ಹಾಕ್ತೇನೆ. ಕೃಷ್ಣ ನೋಡಿ ನಕ್ಕು ಬಿಟ್ಟ, ಆನಂದವಾಯ ನಕ್ಕು ಬಿಟ್ಟು. ಯಾಕೆ ನಕ್ಕಂತ ಜೊತೆಗಿರೋ ಸಾತ್ವಿಕಿಗೆ ಟೆನ್ಷನ್. ಯಾಕೆ ನಕ್ಕದ್ದು? ಏನಾಯ್ತು ಸಮಸ್ಯೆ? ಏನಿಲ್ಲೇ ಇಲ್ಲ. ರುದ್ರದೇವರು ವರ ಕೊಟ್ಟಿದ್ರು. ಏನಂತ ವರ ಕೊಟ್ಟಿದ್ರು? ಕೃಷ್ಣನನ್ನು ಸಂಹಾರವನ್ನು ಮಾಡೋ ಮಗ ಹುಟ್ಟುತ್ತಾನೆ ಅಂತ ಹೇಳಿದ್ರು. ಕೃಷ್ಣ ಅಂದ್ರೆ ಯಾರು? ಯಾವ್ಯಾವ ಕರಿಯವ ಅವೆಲ್ಲ ಕಾಳೆಗಳೇ. ಕನ್ನಡದೊಳಗೆ ಕಪ್ಪು ಯಾರಿದ್ದಾರೆ ಅವರೆಲ್ಲರೂ ಕಾಳೆಗಳು. ಅದರ ಸಂಸ್ಕೃತದೊಳಗೆ ಕೃಷ್ಣ ಕಪ್ಪು ಇರುವ ಅಂತೆಯೇ ಕೃಷ್ಣನಿಗೆ ಕೃಷ್ಣ ಅಂತ ಹೆಸರು ಬಂದಿದ್ದು ವರ್ಣತ. ದ್ರೌಪದಿಗೆ ಕೃಷ್ಣ ಅಂತ ಹೆಸರು ಬಂದಿದ್ದು ಅವಳು ಕಪ್ಪಿದ್ದಕ್ಕಾಗಿ, ನೀಲಮೇಘ ವರ್ಣಳವಳು. ವರ್ಣತಶ್ಚಾಸಿ ಉತ್ಕೃಷ್ಟ ನಂದಿನಿ ಸದಾ, ಆನಂದವನ್ನು ಕೊಡ್ತಾ ಇದ್ಲು, ಜೊತೆಗೆ ವರ್ಣತಃ ಕಪ್ಪು ಆಗಿದ್ದಳು, ಅದಕ್ಕಾಗಿ ಕೃಷ್ಣ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗಾಗಿ ಈ ಕೃಷ್ಣ ಯಾರು? ಕಾಳಿಂಗ ಸರ್ಪ. ಹಾಗಾಗಿ ಅದನ್ನು ಮಿತ್ರ, ನಿನಗೇನು ಎಚ್ಚರಿಕೆ ಅಂತಂದ್ರೆ, ಹುಚ್ಚುಚ್ಚು ನೀನು ವರ ಕೊಟ್ಟಿ ಅಂತಂದ್ರೆ ನಿನ್ನ ವರ ಹೀಗೆ ಮೋಹ ಮಾಡಿ ಹಾಕ್ತೇನೆ, ಆ ಸಾಮರ್ಥ್ಯ ನನಗುಂಟು. ವರ ಕೊಡುವಾಗ ಎಚ್ಚರಿಕೆ ಇರಲಿ ಅಂತ ವಿಷಯವನ್ನು ಹುಟ್ಟಿಸುವುದು ಕೃಷ್ಣನ ಜವಾಬ್ದಾರಿ, ಹೊಣೆಗಾರಿಕೆ. ಹಾಗಾಗಿ ಲಕ್ಷ್ಮಣನಿಗೆ ರಾಮ ಅದೇ ರೀತಿಯೊಳಗೆ ಹೇಳ್ತಾನೆ, ಬೇಡ, ಬ್ರಹ್ಮಾಸ್ತ್ರ ಅದು ವ್ಯರ್ಥವಾಗುವುದು ಬೇಡ, ನಿನ್ನ ಸಾಮರ್ಥ್ಯ ನಿರರ್ಥಕವಾಗುವುದು ಬೇಡ, ಅವಶ್ಯವಾಗಿ ನಾನು ಇದೊಂದು ಬಾಣದಿಂದ ಬಿಟ್ಟು ಸಂಹಾರವನ್ನು ಮಾಡುವುದರಿಂದ ರಸಾತೊಳಗಿದ್ದರೂ ಕೂಡ ಅವನನ್ನು ಹೋಗಿ ಬಾಣ ಕೊಂದು ಬರ್ತದೆ, ವಿಚಾರವನ್ನು ಮಾಡಬೇಡ ಅಂತ ಹೇಳಿದಾಗ, ಇತಿಸ್ಮವೀಂದ್ರಸ್ಯ ಹನುಮತಶ್ಚ ಬಲಪ್ರಕಾಶಾಯ ಪುರ ಪ್ರಭು ಸ್ವಯಂ ಸಮ್ಮಾನಯಿತ್ವಾಸ್ತ್ರ ಮನುಷ್ಯ ರಾಮೋ ದುರಂತ ಶಕ್ತಿಶರಮಾದೇಥ. ಈ ರೀತಿಯಾಗಿ ಹನುಮಂತ ದೇವರ ಪರಾಕ್ರಮವನ್ನು ತೋರಿಸಿ, ಲಕ್ಷ್ಮಣನ ಸಾಮರ್ಥ್ಯವನ್ನೂ ತೋರಿಸಿ, ಅವರಿಬ್ಬರೇ ಭಾರಿ ಅಂತೇಳಿ ಮಾಡುವ ಮಾರಾಯ, ನನ್ನ ಸಾಮರ್ಥ್ಯನೂ ದಿವ್ಯವಾಗಿದೆ ಅಂತ ರಾಮ ತಾನು ತೋರಿಸುವುದಕ್ಕಾಗಿ ಒಂದು ಬಾಣವನ್ನು ಬಿಟ್ಟ. ಶರಮಾತ್ರಕೇನ, ಕೇವಲ ಒಂದು ಬಾಣ
ಬಾಣವನ್ನು ಪ್ರಯೋಗವನ್ನು ಮಾಡಿದ. ಅದೃಶ್ಯಮಪ್ಯಾಶು ನಿಹನ್ನಿ ಇತಿ ಸ್ಮ ಸಮ್ಮಾನಯಿತ್ವಾಸ್ತ್ರ ಮಮುಷ್ಯ ರಾಮೋ ದುರಂತ ಶಕ್ತಿಶ್ಚ ರಮಾದೇತ ಅನೇನ ದೃಷ್ಟೋಹಮಿತಿ ಸ್ಮ ದುಷ್ಟೋ. ಆಗ ಯಾವಾಗ ರಾಮ ಬಾಣ ಹೂಡಿದ, ಆ ಬಾಣ ಹೂಡಿದ ಏನಂತಾರೆ ಡೈರೆಕ್ಷನ್ ಏನಿತ್ತಲ್ಲ ಅದು ನೇರವಾಗಿ ಇಂದ್ರಜಿತ್ನ ಕಡೆನೇ ಇತ್ತು. ಇಂದ್ರಜಿತ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಲ್ಲಿಯೇನೇ ಅವನು ಹೂಡಿದ್ದ. ಅದನ್ನು ನೋಡಿ ಇಂದ್ರಜಿತ್ ವಿಚಾರವನ್ನು ಮಾಡಿದ, ನಾನು ಸಿಕ್ಕಿದ್ದೆ, ಈ ಬಾಣ ನನಗೆ ಬಿಡುತ್ತಾನೆ, ಹಾಗಾದ್ರೆ ನಾನೇನ್ ಮಾಡಬೇಕು ಅಂತ ವಿಚಾರವನ್ನು ಮಾಡಿ ವಿನಿಶ್ಚಯಂ ದೇವ ತಮಸ್ಯ ಪಶ್ಚನ್ ಪ್ರದುಧ್ರುವೇ ಪ್ರಾಣ ಪರಿತ್ಸುರಾಶು. ಅವನು ಆಗಿಂದಾಗಲೇನೆ ಅಲ್ಲಿಂದ ಓಡಿ ಹೋಗಿಬಿಡ್ತಾನೆ. ಬದುಕುವುದಕ್ಕಾಗಿ, ಬದುಕಿದ್ರೆ ಸಾಕು ಅಂತ ಹೇಳಿ ಓಡಿ ಹೋಗಿಬಿಡ್ತಾನೆ. ಓಡಿ ಹೋದಾಗ ಹಾಹಾಕೃತೆ ಪ್ರದ್ರುತ ಇಂದ್ರಶತ್ರು. ಅಲ್ಲ, ಯಾರು ಅವ್ರಿವ್ರು ಓಡಿ ಹೋದ್ರೇನೆ ಏನೋ ಇಂದ್ರಜಿತ್ ಅಂತ, ಇಂದ್ರಜಿತ್ ಯುವರಾಜ ಅವನೇ ಓಡಿ ಹೋದಾಗ ಇಡೀ ಕೋಟಿ ಕೋಟಿ ಆ ದೈತ್ಯರ ಸೈನ್ಯ ಸ್ತಬ್ಧವಾಯಿತು, ಸಣ್ಣ ಹೊಡೆದಾಗಿ ನಿಂತು ಬಿಟ್ಟಿದ್ದಾರೆ. ರಘುತ್ತಮ ಶತ್ರು ವಿಭೀಷಣತ್ವಾತ್ ವಿಭೀಷಣತ್ತೇವ ಸುರೈರಭಿಷ್ಟ್ಯುತೋ ವಿಜ್ಞಾನ ಮಾತ್ರಂ ಮುಚನ್ ಸ್ವಸೈನ್ಯೇ. ಆಗ ಹೋಗ್ತಾ ಇರುವಾಗ ಎಲ್ಲರ ಮೇಲೆ ಮಾನವಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಎಲ್ಲರಿಗೂ ಮೋಹ ಮಾಡುವುದಕ್ಕಾಗಿ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿದರೆ ರಾಮದೇವರು ಆಗಿಂದಾಗಲೇನೆ ವಿಜ್ಞಾನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಅವರನ್ನು ಬದುಕ್ತಾರೆ. ನಿಶಾಚರಾಸ್ತ್ರಂ ಹ್ಯಗಮಕ್ಷಣೇನ ರಾಮಾಸ್ತ್ರ ವೀರ್ಯಾಧರಯೋನದಂತಹ ಉತ್ತಸ್ತುರುಚ್ಚೇರ್ ಉರುಗಿರಿನ್ ಪ್ರಗೃಹ್ಯ ಪ್ರಶಂಸಮಾನ ರಘುವೀರ ಮುಚ್ಚೈ ಸುರೈಶ್ಚ ಪುಷ್ಪಂ. ಯಾವಾಗ ರಾಮ ವಿಜ್ಞಾನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಎಲ್ಲರನ್ನು ಪುನಃ ಎರಡನೇ ಬಾರಿ ಬದುಕಿಸಿದಾಗ ಎಲ್ಲರಿಗೂ ಸಂತೋಷವಾಗಿದೆ. ಪುಷ್ಪವೃಷ್ಟಿಯನ್ನು ಮಾಡ್ತಾ ಧನುಷ್ಪಾಣಿ ರಣಂತ ವೀರ್ಯ ಸರಾವಣಸ್ಯಾಥ ಸುತೋ ನಿಕುಂಭಿಲಾಂ ಪುನಃ ಸಮಾಸಾಧ್ಯ ಜುಹಾವ ಪಾವಕ. ಹಾಗೆ ಇಂದ್ರಜಿತ್ ವಿಚಾರವನ್ನು ಮಾಡಿದ, ಸರ್ಪಾಸ್ತ್ರ ಪ್ರಯೋಗ ಮಾಡಿದೆ, ಮೋಘವಾಯಿತು. ಬ್ರಹ್ಮಾಸ್ತ್ರದಿಂದ ಕೊಂದಾಕಿದೆ, ಸಂಹಾರವನ್ನು ಮಾಡಿದೆ. ಅದನ್ನು ಏನಂತಾರೆ ಎಲ್ಲ ಸತ್ತವ್ರನ್ನೆಲ್ಲ ಬದುಕಿಸಿ ಹಾಕಿದ, ವ್ಯರ್ಥವಾಯಿತು. ಈಗ ಏನಂತಾರೆ ಎಲ್ಲರಿಗೂ ಮೋಹನಾಸ್ತ್ರವನ್ನು ಪ್ರಯೋಗವನ್ನು ಮಾಡಿದರೆ ರಾಮ ವಿಜ್ಞಾನಾಸ್ತ್ರವನ್ನು ಬಿಟ್ಟು ಎಲ್ಲರನ್ನು ಬದುಕಿಸಿದ. ಇನ್ನಾಗೇನ್ ಮಾಡ್ಲಿ ಅಂತ ವಿಚಾರವನ್ನು ಮಾಡ್ತಾ ಆ ಇಂದ್ರಜಿತ್ ಮತ್ತೆ ನಿಕುಂಭಿಲ ಎನ್ನುವ ಪ್ರದೇಶಕ್ಕೆ ಹೋಗಿ ರಾತ್ರಿ ಯಾಗವನ್ನು ಪ್ರಾರಂಭವನ್ನು ಮಾಡಿದ್ದಾನೆ. ಮಾಡ್ತಾ ಇರುವಾಗ ಈಚೆ ರಾಮ, ಲಕ್ಷ್ಮಣ, ಹನುಮಂತ, ವಿಭೀಷಣ ವಿಚಾರವನ್ನು ಮಾಡ್ತಾರೆ, ಹೇಗೆ ಇವನನ್ನು ಸಂಹಾರವನ್ನು ಮಾಡಬೇಕು. ಸುಮ್ಮನೆ ಒಂದು ಪ್ಲಾನ್ ಮಾಡಿದಾಗ ಮೀಟಿಂಗ್ ಮಾಡ್ತಾರೆ. ರಾಮನಿಗೆ ಗೊತ್ತಿಲ್ಲ ಅಂತಲ್ಲ, ಸುಮ್ಮನೆ ಮೀಟಿಂಗ್ ಮಾಡ್ತಾ ಇರುವಾಗ ವಿಭೀಷಣ ತನ್ನ ದೊಡ್ಡಸ್ತನಿಕೆಯನ್ನು ತೋರಿಸುವುದಕ್ಕಾಗಿ ವಿಭೀಷಣ ಏನ್ ಹೇಳ್ತಾರೆ, ಕೃತಾಗ್ನಿ ಪೂಜೋ ನಹಿ ಮಧ್ಯಯೇಷಃ. ಇವನು ಇವತ್ತು ಅಗ್ನಿ ಪೂಜೆಯನ್ನು ಮಾಡಿದ ಅಂತಂದ್ರೆ ಇವನು ಸಂಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗಾದ್ರೂ ಮಾಡಿ ಅವನ ಅಗ್ನಿ ಪೂಜೆಯನ್ನು ನಾಶ ಮಾಡಬೇಕು, ಹಾಳು ಮಾಡಬೇಕು, ಅವನನ್ನು ಸಂಹಾರವನ್ನು ಮಾಡೋದೇ ಬಹಳ ಯೋಗ್ಯವಾದದ್ದು ಅಂತ ಇಷ್ಟು ಹೇಳಿದಾಗ ಆಯ್ತು ಅಂತ ವಿಚಾರವನ್ನು ಮಾಡಿ ಸಜುಕ್ವತಸ್ತಸ್ಯ ಚಕಾರ ವಿಘ್ನಂ. ಆಗ ಎಲ್ಲ ಕೋತಿಗಳ ಕಪಿಗಳನ್ನು ಕಳಿಸಿ ಅವನು ಎಲ್ಲಿ ನಿಕುಂಬಿಲ ಪ್ರದೇಶದೊಳಗೆ ಯಾಗವನ್ನು ಮಾಡ್ತಾ ಇದ್ದಾನೆ, ಯಾಗವನ್ನು ಕೆಡಿಸಿ ಎಂಬುದಾಗಿ ಹೇಳ್ತಾರೆ. ಎಲ್ಲರೂ ಕೂಡಿ ಯಾಗವನ್ನು ಕಳಿಸ್ತಾ ಇದ್ದಾರೆ. ಸಮಸ್ಥಿತ ಕಾರ್ಮುಕ ಬಾಣಪಾಣಿ ಪ್ರತ್ಯುಜ್ಜಯೋ ಲಕ್ಷ್ಮಣ ಆಶುಗರ್ಜನ್. ಆಗ ಯಾಗ ಮಾಡ್ತಾ ಇರುವಾಗ ಎಲ್ಲರೂ ಪೀಡೆ ಕೊಟ್ಟಿದ್ದು ನೋಡಿ ತಲೆ ಕೆಟ್ಟಿತು. ಲಕ್ಷ್ಮಣ ಎದುರಿಗೆ ಕಾಣಿಸಿದ. ಆ ಲಕ್ಷ್ಮಣನ ಮೇಲೆ ಮತ್ತೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಉಭೌಚ ತಾವಸ್ತ್ರ ವಿದಾಂಬರಿಷ್ಟೋ ಶರೈ ಶರೀರಾಂತ ಕರೈಸ್ತ ತಕ್ಷತು ದಿಶಶ್ಚ ಸರ್ವ ಪ್ರದಿಶಶ್ಚ ರೋತ್ತಮೈ ವಿಧಾಯ ಶಿಕ್ಷಾಸ್ತ್ರ ಬಲೇ ನಿರಂತರ. ಇಂದ್ರನನ್ನು ಗೆದ್ದ ಇಂದ್ರಜಿತ್ ಒಂದು ಕಡೆಗೆ, ಇಂದ್ರನ ಗುರುವಾದ ಲಕ್ಷ್ಮಣ ಮತ್ತೊಂದು ಕಡೆಗೆ ಘನಘೋರವಾದ ಯುದ್ಧವಾಗ್ತಾ ಇದೆ. ಆ ಯುದ್ಧ ನೋಡಿ ಜಗತ್ತು ಆಶ್ಚರ್ಯದಿಂದ ನೋಡ್ತಾ ಇದೆ. ಒಂದು ಕಡೆಗೆ ದೈತ್ಯರು ನಿಂತಿದ್ದಾರೆ, ಇನ್ನೊಂದು ಕಡೆಗೆ ದೇವತೆಗಳು ನಿಂತಿದ್ದಾರೆ. ಇವರು ಯುದ್ಧ ಏನಪ್ಪ ಇದು, ಎಷ್ಟು ಅದ್ಭುತವಾಗಿದೆ ಯುದ್ಧ, ಇಂಥ ಯುದ್ಧ ನಮಗೆ ನೋಡ್ಲಿಕ್ಕೆ ಸಿಗಲಿಕ್ಕಿಲ್ಲ ಅಂತ ಆಶ್ಚರ್ಯದಿಂದ ಯುದ್ಧಕ್ಕಾಗಿ ನೋಡ್ತಾ ಇದ್ದಾರೆ. ಸದಾ ನಿಶಮ್ಯ ಪ್ರಿಯ ಮುಗ್ರ ರೂಪಂ ವೃಷಂ ನಿನಿಷ್ಪಸ್ಯ ವಿಲಪ್ಯ ದುಃಖ ಸಂಸ್ಥಾಪಯಾಮಾಸ ಮದಿಂ ಪುನಶ್ಚ ಮರಿಷ್ಯ. ಅಸ್ತ್ರಾಣಿ ತಸ್ಯಾಸ್ತ್ರ ವರೈಸ್ಸ ಲಕ್ಷ್ಮಣೋ ನಿವಾರ್ಯ ಶತ್ರುಶ್ಚಲ ಕುಂಡಲೋಜ್ವಲಂ. ಆಗ ಮತ್ತೆ ಪುನಃ ರಾಮನ ಹತ್ತಿರ ಬಂದಾಗ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ,
ಅವಶ್ಯವಾಗಿ ಇವತ್ತು ನೀನು ಸಂಹಾರವನ್ನು ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತ ಹೇಳಿದಾಗ ಆಗ ಶಿರಶರೇಣಾಶು ಸಮೋನ್ನಮಾತ ಸುರೈ ಪ್ರಸೂನೈರಥ ಚಾವಿವಿಷ್ಟ ಒಂದು ದಿವ್ಯವಾದ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಿ ಆ ಇಂದ್ರಜಿತ್ತನ ತಲೆಯನ್ನೇ ಆರಿಸಿ ಹಾಕ್ತಾನೆ ಲಕ್ಷ್ಮಣ. ಆಗ ದೇವಾದಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ, ಸಂತೋಷವಾಗ್ತಾ ಇದೆ. ಕುಂಭಕರ್ಣ ಹೋದ, ಇಂದ್ರಜಿತ್ ಹೋದ, ಇನ್ನು ನಮಗೆ ಜಯ ಅಂತ ಹೇಳಿ ಸಂತೋಷದೊಳಗಿದ್ದಾರೆ. ವಿಲಪ್ಯ ದುಃಖ ಈಚೆ ರಾವಣ ಅವನಿಗೆ ಕುಂಭಕರ್ಣ ಹೋದಾಗಲೇನೆ ಅರ್ಧ ಬಲ ಕಳೆದುಕೊಂಡಿದ್ದ, ಇಂದ್ರಜಿತ್ ಹೋದಾಗ ಇನ್ನೂ ದುಃಖವದಲ್ಲಿ ಒದ್ದಾಡ್ತಾ ಇದ್ದಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ಯುದ್ಧಕ್ಕೆ ಸಿದ್ಧನಾದ ಮರುದಿನ ಯುದ್ಧಕ್ಕೆ ಸಿದ್ಧನಾದ್ರೆ ಹೇಗೆ, ಎಷ್ಟು ಜನರನ್ನು ಕರೆದುಕೊಂಡು ಬಂದ ಅಂತಂದ್ರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, 30,000 ಮಹೋಘಕಾನಾಂ ಅಕ್ಷೋಹಿಣಿ ನಾಮಪಿ 6,000 ಶಮೇಣ ಸಂಯೋಜಯತಾಶು ರಾಮಂ ಸಜ್ಜೀಭವಾಮೇತಿ ದಿದೇಶ ರಾವಣ. ಇದರ ಲೆಕ್ಕ ಬಹಳ ದೊಡ್ಡದಿದೆ, ನಾಳೆ ಹೇಳ್ತೇನೆ. 30,000 300,000 ಮಹೋಘ. ಆ ಮಹೋಘಗಳ ಅಂತದ್ದು 6 ಮಹೋಘಗಳು, 6 ಮಹೋಘಗಳ ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಇದರ ಲೆಕ್ಕ ಎಲ್ಲ ಕೊಟ್ಟಿದ್ದಾರೆ. ಒಂದು ಅಕ್ಷೋಹಿಣಿ ಸೈನ್ಯ ಅಂದರೆ 60,000 ಚಿಲ್ಲರ್ ಕುದುರೆ ಮೇಲೆ ಯುದ್ಧ ಮಾಡುವವರು, 60,000 ಆನೆ ಮೇಲೆ ಯುದ್ಧ ಮಾಡುವವರು, 1,00,000 ಪದಾತಿಗಳು, 60 ಅಲ್ಲ 64,000 ಇರಬೇಕು, 64,000 ರಥಿಕರು, 1,00,000 ಪದಾತಿಗಳು. ಹೀಗೆ ಸೇರಿದರೆ ಒಂದು ಅಕ್ಷೋಹಿಣಿ ಸೈನ್ಯ, ಚದುರಂಗ ಸೈನ್ಯ. ಇಂಥದ್ದು 300 ಮಹೋಘ. ಆ 300 ಮಹೋಘದ ಒಂದು ಗುಂಪು ಅಂತ ಇಟ್ಟುಕೊಂಡರೆ ಅಂಥದ್ದು 6,000. ಅಲ್ಲ, ಇಷ್ಟು ಚೋಟು ಲಂಕಾದೊಳಗ ಇಷ್ಟು ಇದ್ರೇನು ಜನ, ಇಷ್ಟಿದ್ರೇನು ಅಂತಂದ್ರೆ ಬ್ರಹ್ಮದೇವರು ಲಂಕಾಪಟ್ಟಣಕ್ಕೆ ಆ ಕುಬೇರನಿಗೇನೆ ವರವನ್ನು ಕೊಟ್ಟಿರ್ತಾರೆ, ರಾವಣನಿಗೆ ವರವನ್ನು ಕೊಟ್ಟಿರ್ತಾರೆ. ಎಷ್ಟು ಜನರು ಇಲ್ಲಿ ಸೇರಿದರೂ ಕೂಡ ಆ ಜನರಿಗೆ ಸ್ಥಳ ಕಡಿಮೆ ಆಯಿತು ಅಂತ ಆಗುವುದಿಲ್ಲ ಅಂತ ವಿಚಾರವನ್ನು ಮಾಡಿ ಅಷ್ಟು ಜನರನ್ನು ಕಷ್ಟಪಟ್ಟು ಸೇರಿಸಿ ಮರಣಾಭಿಮುಖ ಶೀಘ್ರಂ, ಇನ್ನು ಉಳಿದವ ನಾನೊಬ್ಬ, ನಾನು ಸತ್ಯ ಬದುಕಿದೆ ಅಂತ ಹೇಳಿ ಸಾಯುವುದಕ್ಕೆ ಸಿದ್ಧನಾಗಿ ರಾಮ ನಡಿ ಬಂದೆ ಯುದ್ಧಕ್ಕೆ ಅಂತ ಹೇಳಿ ರಾವಣ ತಾನು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಈಚೆ ಕಪಿಗಳ ಪಕ್ಷದೊಳಗೂ ರಾಮದೇವರ ಪಕ್ಷದಲ್ಲೂ ಇಂದ್ರಜಿತ್ತನನ್ನು ಅತ್ಯಂತ ಸುಲಭ ರೀತಿಯೊಳಗೆ ಸಂಹಾರವನ್ನು ಮಾಡಿದ್ದಕ್ಕಾಗಿ ಭಾರಿ ಹಬ್ಬವಾಗಿದೆ, ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ, ಆನಂದ ಭರಿತರಾಗಿದ್ದಾರೆ. ಹಾಗಾದ್ರೆ ಇನ್ನು ಉಳಿದ ಯುದ್ಧ, ಕೊನೆಯ ಒಂದು ದಿನದ ಯುದ್ಧ, ಆ ಯುದ್ಧದೊಳಗೆ ರಾವಣರ ದಿವ್ಯವಾಗಿರ್ತಕ್ಕಂಥ ಯುದ್ಧವಾಗತ್ತೆ. ಆ ಯುದ್ಧದೊಳಗೆ ರಾಮ ಎಷ್ಟು ಸುಲಭ ರೀತಿಯಿಂದ ರಾವಣನನ್ನು ಸಂಹಾರವನ್ನು ಮಾಡ್ತಾನೆ ಇತ್ಯಾದಿಯಾದ ಎಲ್ಲ ವಿಷಯಗಳು ಬರ್ತದೆ. ಆ ಎಲ್ಲ ವಿಷಯವನ್ನು ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ ಈ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಎಲ್ಲರೂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ